ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ನಾವು ಇವತ್ತು ಲೆಕ್ಚರ್ ಡಿಸ್ಕಸ್ ಮಾಡೋಣ ಕಂಪ್ಲೀಟ್ಲಿ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ನಿಮ್ಮ ಫುಲ್ ಚಾಪ್ಟರ್ನ ಒನ್ ಶಾರ್ಟಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕಂಪ್ಲೀಟ್ಲಿ ಮುಗಿಸ್ತೀನಿ. ಸೊ ಫಸ್ಟ್ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ ಈ ಚಾಪ್ಟರ್ ತುಂಬ ಈಸಿ ಇರುತ್ತೆ ಮಕ್ಕಳೇ. ಯೂಶಲಿ ಒಂದು 5 ಮಾರ್ಕರ್ಸ್ ಬರುತ್ತೆ. ಅದು ತುಂಬ ಡೆಡ್ ಈಸಿ ಕ್ವಶನ್ನು. ನೀವು ಅರ್ಥ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿರುತ್ತೆ. ಓಕೆ, ಸೊ ಫಸ್ಟ್ ನಾವೇನು ಮಾಡೋಣ, ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಫಾರ್ಮುಲಾಸ್, ದೆನ್ ಐಲ್ ಟೆಲ್ ಯು ದ ಬೇಸಿಕ್ ವಾಟ್ ಇಸ್ ದ ಬೇಸಿಕ್ಸ್ ಆಫ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಅಂದರೆ ಬೇಸಿಕ್ಸ್ ಏನು ನೆನಪಿರ್ಬೇಕು ನಿಮಗೆ, ಯಾವ ಟೈಮಲ್ಲಿ ಯಾವ ಟು ಇಂಟಿಗ್ರೇಟ್ ಅಲಾಂಗ್ ದ ವೈ ಡೈರೆಕ್ಷನ್, ಇಂಟಿಗ್ರೇಟ್ ಅಲಾಂಗ್ ದ ಎಕ್ಸ್ ಡೈರೆಕ್ಷನ್, ಅದೆಲ್ಲ ಹೇಳ್ತೀನಿ. ಓಕೆ, ಆ್ಯಂಡ್ ಆಲ್ಸೋ ಎಂಟೈರ್ ಕ್ಯಾಲ್ಕುಲಸ್ ಆಲ್ಮೋಸ್ಟ್ ನಾವು ಮುಗಿಸಿದ್ದೀವಿ. ಸೊ ಎಲ್ಲ ವೀಡಿಯೋಸೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಕಂಟಿನ್ಯೂಟಿಯಿಂದ ಹಿಡಿದು ಕಂಟಿನ್ಯೂಟಿ, ಅಪ್ಲಿಕೇಶನ್ ಡಿರೈವೇಟಿವ್ಸು, ಇಂಟಿಗ್ರಲ್ಸು, ಎಲ್ಲ ವೀಡಿಯೋಸು ಚಾಪ್ಟರ್ ವೈಸ್ ಪ್ರಾಪರ್ ಲಿಂಕ್ಸ್ ಮಾಡಿ ನಾನು ಐ ವಿಲ್ ಗಿವ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಯಾವುದೇ ಟಫ್ ಅನ್ಸು ಹೋಗಿ ನೋಡಿ ಆ್ಯಂಡ್ ಯು ವಿಲ್ ಡೂ ರಿಯಲಿ ವೆಲ್. ಓಕೆ, ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ಆ್ಯಂಡ್ ಆಲ್ಸೋ ಇವತ್ತು ಗಣರಾಜ್ಯೋತ್ಸವ, ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಆ್ಯಂಡ್ ಸೊ ಗಣರಾಜ್ಯೋತ್ಸವ ಅಂದರೆ ನನಗೆ ನಮ್ಮ ಚೈಲ್ಡ್ಹುಡ್ ನೆನಪು ಬರುತ್ತೆ. ಸೊ ನಾವು ಚಿಕ್ಕವಾಗಿರ್ಬೇಕಂತ ಹೇಳಿದ್ರೆ, ಐ ಮೀನ್ ಗೌರ್ಮೆಂಟ್ ಸ್ಕೂಲಲ್ಲಿ, ಪ್ರೈವೇಟ್ ಸ್ಕೂಲ್ ಗೊತ್ತಿಲ್ಲ, ಗೌರ್ಮೆಂಟ್ ಸ್ಕೂಲ್ ಆದರೆ ಯು ಕ್ಯಾನ್ ಸಿ ಯೂನಿಫಾರ್ಮ್ ಹಾಕ್ಕೊಂಡು ಚೆನ್ನಾಗಿ ಆ್ಯಂಡ್ ಸಾಂಗ್ಸು, ಗರ್ಲ್ಸ್ ಎಲ್ಲ ಸಾಂಗ್ಸ್ ಆಡ್ಕೊಂಡು ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್ ಸೆಲೆಬ್ರೇಷನ್ಸ್. ಈಗ ದೊಡ್ಡವ್ರು ಆಗ್ತಾ ಸೊ ಸೆಲೆಬ್ರೇಷನ್ಸ್ ಕಡಿಮೆ ಆಗ್ಬಿಟ್ಟೆ. ಎನಿವೇರ್, ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳು. ಸೊ ನಾವೀಗ ಸ್ಟಾರ್ಟ್ ಮಾಡೋಣ ಫಸ್ಟು. ಆ್ಯಂಡ್ ಸೊ ಏನು ಬೇಸಿಕ್ ಫಾರ್ಮುಲಾಸ್. ಸೊ ಈ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು ಮಕ್ಕಳೇ. ಏನಕ್ಕೆ ಅಂತ ಹೇಳಿದ್ರೆ, ಸೊ ಇದು ಎಲ್ಲ ಕಡೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಯೂಸ್ ಮಾಡ್ತೀವಿ. ಸೊ ಈ ಪ್ಯಾರಾಬೋಲಾ ಈಕ್ವೇಷನ್ ಗೊತ್ತಿರಬೇಕು ನಮಗೆ. ಸೊ ಪ್ಯಾರಾಬೋಲಾ ಅಪ್ಪರ್ ಪ್ಯಾರಾಬೋಲಾ y(x²) = 4ay. ಒಂದು ವೇಳೆ ಈ ಥರ ರೈಟ್ ಸೈಡ್ ಇದ್ದರೆ y² = 4ax, ಆ ಕಡೆ ಇದ್ದರೆ ಇದನ್ನೇ ನೆಗೆಟಿವ್ ಸಿಂಬಲ್. ಸೊ y² = -4ax, y² = ಮೈನಸ್. ನೀವು ಮೈನಸ್ ಹಾಕಿದ್ರೆ ಈಗ ಆ ಕಡೆ ಬರುತ್ತೆ, x² = 4ay ಮೇಲೆ ಬರುತ್ತೆ, x² = ಮೈನಸ್ ಅಂತ ಹಾಕಿದ್ರೆ ಕೆಳಗಡೆ ಬರುತ್ತೆ. ಇವೆರಡು ಪ್ಯಾರಾಬೋಲಾ ಈಕ್ವೇಷನ್ ನಿಮ್ಗೆ ಗೊತ್ತಿರಬೇಕು. ಅದಾದಮೇಲೆ ನಂತರ ಯು ಹ್ಯಾವ್ ಸರ್ಕಲ್ ಜನರಲ್ ಆ್ಯಕ್ಚುಲಿ ಸರ್ಕಲ್ ಈಕ್ವೇಷನ್ಸ್ ಇನ್ನೂ ಕಾಂಪ್ಲಿಕೇಟೆಡ್ ಎಲ್ಲ ಇದೆ. ಕಾಂಪ್ಲಿಕೇಟೆಡ್ ಅಂತಲ್ಲ. ಸೊ ಇದು ಸೆಂಟರ್ 0,0 ಇದ್ದರೆ x-h(0) ಇದರಿಂದ x² + y² = a². ನಾನು ನಿಮ್ಮ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸು ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಫಾರ್ಮುಲಾಸ್ ಬೇಕು ಅದು ಕೊಡ್ತಾ ಇದ್ದೀನಿ. ಇನ್ನೂ ತುಂಬ ಫಾರ್ಮುಲಾಸ್ ಇದೆ, ಆ್ಯಕ್ಚುಲಿ ಇನ್ನೂ ತುಂಬ ಕೇಸಸ್ ಇದೆ. ಬಟ್ ನಿಮ್ಮ ಬೋರ್ಡ್ ಎಕ್ಸಾಮ್ಲಿ ಆ ರೀತಿ ಟಫ್ ಏನು ಕ್ವಶನ್ ಕೇಳೋದಿಲ್ಲ. ಸೊ ಒಂದು ವೇಳೆ ಸೆಂಟರ್ 0,0 ಆಗಿದೆ, x² + y² = a². a ಅನ್ನೋದು ರೇಡಿಯಸ್ ಆಗಿರುತ್ತೆ. ಆ್ಯಂಡ್ ಒಂದು ಸೆಂಟರ್ 0,0 ಇಲ್ಲ, h(k) ಅಂತಿತ್ತು ಅಂದರೆ ಒನ್ ಮೋರ್ ಫಾರ್ಮುಲಾ ಇದೆ, x - h² + y - k² = r² ಅಂತ. ಇನ್ನೂ ಒಂದು ಫಾರ್ಮುಲಾ ಇದೆ, ಇನ್ನೊಂದು x² + y² + 2gx + 2fy + c ಅಂತ ಇನ್ನೊಂದು ಫಾರ್ಮುಲಾ ಇದೆ. ಈ ರೀತಿ ಜನರಲ್ ಈ ಏನು ಕೋನಿಕ್ ಸೆಕ್ಷನ್ಸ್ ಇದೆಯಲ್ವಾ, ಅದೆಲ್ಲ ನಿಮ್ಗೆ ಐ ಥಿಂಕ್ ನೀವು ಫಸ್ಟ್ ಪೀಸಲ್ಲಿ ಕಲ್ತಿರಬೇಕು. ಸೊ ಪ್ರತಿಯೊಂದು ಕ್ವಶನ್ಗೂ ಕೆಲವೊಂದು ವಾಟ್ ಈಸ್ ಫೋಕಸ್ ಅಂದರೆ ಏನು, ಸೆಂಟರ್ 0,0 ಏನಾಗಿರುತ್ತೆ, ವಾಟ್ ಈಸ್ ಎಸೆಂಟ್ರಿಸಿಟಿ ಅಂದರೆ ಏನು, ಲ್ಯಾಟಿಸ್ ರೆಕ್ಟಮ್ ಅಂದರೆ ಏನು, ಈ ಫೋಕಸ್ ಇದೆ, ಈ ಥರ ತುಂಬ ಎಷ್ಟೊಂದು ಇರುತ್ತೆ ಮಕ್ಕಳೇ. ಕೋನಿಕ್ ಸೆಕ್ಷನ್ಸ್ ಕಂಪ್ಲೀಟ್ ಚಾಪ್ಟರ್ ಇದೆ. ಬಟ್ ನಮಗೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ಈ ಬೇಸಿಕ್ ಫಾರ್ಮುಲಾಸ್ ಗೊತ್ತಿರಬೇಕು. ಅದಾದಮೇಲೆ ಪ್ಯಾರಾಬೋಲಾ ಎಲಿಪ್ಸ್ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಸೊ ಎಲಿಪ್ಸ್ ಬಂದು ಬೇಸಿಕಲಿ 2a 2b ಇರುತ್ತೆ. ಇದು ಮೇಜರ್ ಆಕ್ಸಿಸ್, ಮೈನರ್ ಆಕ್ಸಿಸು. ಸೊ ಯಾವ ಕಡೆ ಎಕ್ಸ್ ಆಕ್ಸಿಸಲ್ಲಿ ಲೆಂತ್ ಜಾಸ್ತಿ ಇದೆ, ಸೊ ಆಬ್ವಿಯಸ್ಲಿ ಎ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಎ ಈಸ್ ಮೋರ್ ದ್ಯಾನ್ ಬಿ, ಆಯಿತಾ. ಸೊ ಈ ರೀತಿ ಇರುತ್ತೆ. ಇನ್ನೊಂದು ಇಫ್ ಬಿ ಈಸ್ ಮೋರ್ ದ್ಯಾನ್ ಎ, ಒಂದು ವೇಳೆ ಈ ರೀತಿ ಇದ್ದರೆ ಸೊ ಎ ಈಸ್ ಸ್ಮಾಲರ್, ಎ ಚಿಕ್ಕದಾಗಿರುತ್ತೆ, 2a ಚಿಕ್ಕದಾಗಿರುತ್ತೆ, 2b ದೊಡ್ಡದಾಗಿರುತ್ತೆ. ಸೇಮ್ ಥಿಂಗ್ ಆಗೇನಿಲ್ಲ, ಸೇಮ್ ಥಿಂಗ್ x² + a² + y² b² = 1. ಬಟ್ ಅಲ್ಲೇನಾಗುತ್ತೆ, ಸೊ ಇನ್ ದಿಸ್ ಕೇಸ್ ಎ ವಿಲ್ ಬಿ ಸ್ಮಾಲರ್ ದ್ಯಾನ್ ಬಿ ಅಂತ. ಅದೆಲ್ಲ ನೆಸರಿ ತಲೆ ಕೆಡಿಸ್ಕೊಬೇಡಿ. ಐ ವಾಂಟ್ ಯು ಟು ನೋ ಆಲ್ ದಿಸ್ ಫಾರ್ಮುಲಾಸ್. ಈ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು, ಅರ್ಥ ಆಯ್ತಾ. ಅದಾದಮೇಲೆ ಸೊ ಇಂಟಿಗ್ರೇಷನ್ ಅಂತ ಹೇಳಿದ್ರೆ, ನೀವು ಪ್ರೀವಿಯಸ್ ಐ ಥಿಂಕ್ ನಾನು ಆಲ್ಮೋಸ್ಟ್ ಒಂದು 9 ಲೆಕ್ಚರ್ಸಲ್ಲಿ ಮುಗಿಸಿದ್ದೀನಿ. ತುಂಬ 9 hours ಕ್ಲಾಸಸ್ ನಡೆದಿದೆ ಇಂಟಿಗ್ರೇಷನ್ದು. ಸೊ ಇಲ್ಲಿ ಈ ಚಾಪ್ಟರ್ಗೆ ನಿಮ್ಗೆ ಎಲ್ಲ ಫಾರ್ಮುಲಾಸ್ ಬೇಡ, ಬೇಸಿಕ್ 2 ಫಾರ್ಮುಲಾಸ್ ಸಾಕು. ಇಂಟಿಗ್ರೇಷನ್ ಆಫ್ x⁴n ಬಂದುಬಿಟ್ಟು x⁴n + 1 / n+1. ಇನ್ನೊಂದು ನೆನಪಿದೆಯಾ, ಇದು ನಾನು ಹೇಳ್ಕೊಟ್ಟಿದ್ದು ಡಿರೈವೇಷನ್ನು. ಐ ಹ್ಯಾವ್ ಥಾಟ್ ಇಟ್ ಇಸ್ ಡಿರೈವೇಷನ್ ಆಲ್ಸೋ. ಇಂಟಿಗ್ರೇಷನ್ ಆಫ್ √(a² - x² * dx) ದಟ್ಸ್ ನಥಿಂಗ್ ಬಟ್ x/2 × √(a² - x² + a²/2 × sin (x/a). ನಾನು ಇದನ್ನು ಹೇಗೆ ನೆನ್ಪಿಟ್ಕೊಬೇಕು ಅಂತ ಅಟ್ಲೀಸ್ಟ್ ಒಂದು 2-3 ಸತಿ ಹೇಳಿದ್ದೀನಿ. ಐ ಥಿಂಕ್ ಸೆಕೆಂಡ್ ಲೆಕ್ಚರ್ ಒಂದ್ಸತಿ, ಥರ್ಡ್ ಲೆಕ್ಚರ್ ಒಂದ್ಸತಿ ಹೇಳಿದ್ದೀನಿ, ಮತ್ತು ಇದು ಪ್ರೂಫ್ಸ್ ಹೇಳ್ಕೊಟ್ಟು ಹೇಳಿದ್ದೀನಿ. ಐ ಥಿಂಕ್ ಯು ಶುಡ್ ನೋ ಆಲ್ ದ ಫಾರ್ಮುಲಾಸ್. a² - x², ಈಗ ನೆನಪು ಮಾಡ್ಕೊಳ್ಳಿ, a² - x², x² - a², x² + a²ಗೆ ಈ ಥರ ರೂಟ್ ಇದ್ದರೆ, ಒಂದು ವೇಳೆ ರೂಟ್ ಇಲ್ದಿರ 1// ಇದ್ದರೆ ಏನು ಫಾರ್ಮುಲಾಸ್ ಇರುತ್ತೆ. ಸೊ ಎಲ್ಲ ಫಾರ್ಮುಲಾಸು ಅಲಾಂಗ್ ವಿತ್ ದ ಡಿರೈವೇಷನ್ಸ್ ಐ ಆಲ್ರೆಡಿ ಡಿಸ್ಕಸ್ ಇನ್ ದ ಪ್ರೀವಿಯಸ್ ಲೆಕ್ಚರ್ ಹೇಳ್ಕೊಟ್ಟಿದ್ದೀನಿ, ಆಯಿತಾ. ಅದಾದಮೇಲೆ ಈಗ ನೀವು ಇದು ಬೇಸಿಕ್ ಫಾರ್ಮುಲಾಸ್ ಫಸ್ಟ್ ತಲೆ ಇಟ್ಕೊಳ್ಳಿ.
ಅದಾದಮೇಲೆ ಕಮಿಂಗ್ ಟು ದ ಬೇಸಿಕ್ಸ್ ಸರ್, ವಾಟ್ ಈಸ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್? ಸೊ ಬೇಸಿಕಲಿ ವೆರಿ ಸಿಂಪಲ್ ಮಕ್ಕಳು, ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ ಇಂಟಿಗ್ರೇಷನ್ ಅಂದರೆ ಏನು ಬೇಸಿಕಲಿ. ಸೊ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಅಂದರೆ ಸ್ಮಾಲ್ ಏರಿಯಾ ಡಿ ಎಕ್ಸ್ ತೊಗೊತೀವಿ, ಅದನ್ನು ಇಂಟಿಗ್ರೇಟ್ ಮಾಡಿದಾಗ ನಮಗೆ ಟೋಟಲ್ ಬೇಸಿಕಲಿ ಗೆಟ್ ದ ಟೋಟಲ್ ಏರಿಯಾ. ಅಂದರೆ ಏರಿಯಾ ಅಂತಲ್ಲ, ವಾಟ್ ಐ ಮೀನ್ ಟು ಸೇ ಇಸ್ ಬೇಸಿಕಲಿ ಈಗ ನೀವು ವೆಲಾಸಿಟಿ, ಸಿಂಪಲಾಗಿ ಹೇಳ್ತೀನಿ, ವೆಲಾಸಿಟಿ ಟೈಮ್ ಗ್ರಾಫ್ ಇದೆ, ವಿ ಟಿ ಗ್ರಾಫ್ ಇದೆ. ಈ ವಿ ಟಿ ಗ್ರಾಫ್ ಸಮ್ ರ್ಯಾಂಡಮ್ ಗ್ರಾಫ್ ಇದೆ ವಿ ಟಿ ಗ್ರಾಫು. ಸೊ ಈ ವಿ ಟಿ ಗ್ರಾಫಲ್ಲಿ ಏನಾಗುತ್ತೆ ಬೇಸಿಕಲಿ ವೆನ್ ಯು ಫೈಂಡ್ ದ ಏರಿಯಾ, ವೆನ್ ಯು ಇಂಟಿಗ್ರೇಟ್ ಫ್ರಮ್ ಟೈಮ್ 1 ಇಂದ ಹಿಡಿದು 10 ಸೆಕೆಂಡ್ ಇಂಟಿಗ್ರೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಡಿಸ್ಪ್ಲೇಸ್ಮೆಂಟ್, ಬಿಕಾಸ್ ವೆಲಾಸಿಟಿ ಇಂಟು ಟೈಮ್ ಇಸ್ ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ಸೊ ಬೇಸಿಕಲಿ ಯು ವಿಲ್ ಗೆಟ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು, ಯಾವುದೇ ಒಂದನ್ನು ಇಂಟಿಗ್ರೇಟ್ ಮಾಡಿದ್ರೆ ಇಂಟಿಗ್ರೇಷನ್ ನಾವು ಸ್ಮಾಲ್ ಎಲಿಮೆಂಟ್ ಡಿ ಎಕ್ಸ್ ಡಿ ಟಿ ತೊಗೊತೀವಿ ಇಲ್ಲಿ. ಸೊ ಇಂಟಿಗ್ರೇಷನ್ ಡಿ ಟಿನ ಇಂಟಿಗ್ರೇಟ್ ಮಾಡಿದಾಗ ನಮಗೆ ಏರಿಯಾ ಸಿಗುತ್ತೆ ಇಲ್ಲಿ. ಅಂದರೆ ನಾವು ಮ್ಯಾಥ್ಸಲ್ಲಿ ಏನು ಮಾಡ್ತೀವಿ, ಇಲ್ಲಿ ಎಕ್ಸ್ ವೈ ಅಂತ ತೊಗೊತೀವಿ ಅಲ್ಲ, ಇಲ್ಲಿ ವೈ ಅಂತ, ಇಲ್ಲಿ ವೈ, ಇಲ್ಲಿ ಎಕ್ಸ್ ಅಂತ ಮ್ಯಾಥ್ಸಲ್ಲಿ. ಬಟ್ ಇನ್ ರಿಯಲ್ ಲೈಫಲ್ಲಿ ಯಾವುದೋ 2 ಫಿಸಿಕಲ್ ಕ್ವಾಂಟಿಟಿ ಇರುತ್ತಲ್ವಾ, ಆ 2 ಫಿಸಿಕಲ್ ಕ್ವಾಂಟಿಟಿದು ನೀವು ಇಂಟಿಗ್ರೇಟ್ ಮಾಡಿದಾಗ ಅದ್ರದ್ದೇನೋ ಪರ್ಟಿಕ್ಯುಲರ್ ವ್ಯಾಲ್ಯೂ ಸಿಗುತ್ತೆ ಮಕ್ಕಳೇ. ಸೊ ಈ ಥರ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸ್ಲೋಪ್ ಬರುತ್ತೆ, ಇಂಟಿಗ್ರೇಟ್ ಮಾಡಿದ್ರೆ ಏರಿಯಾ ಬರುತ್ತೆ. ಸ್ಲೋಪ್ ಫಾರ್ ಎಕ್ಸಾಂಪಲ್ ಇಲ್ಲಿ ವಿ ಟಿ ಗ್ರಾಫ್ ಸ್ಲೋಪ್ ತೊಗೊಂಡು ನಿಮಗೆ ಆಕ್ಸಲೇಷನ್ ಸಿಗುತ್ತೆ, ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಆಕ್ಸಲೇಷನ್ ಸಿಗುತ್ತೆ, ಇಂಟಿಗ್ರೇಟ್ ಮಾಡಿದ್ರೆ ಏರಿಯಾ ಸಿಗುತ್ತೆ, ಈ ಥರ ಏನೋ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ, ಈ ಥರ ಏನೋ ಒಂದು 2 ಫಿಸಿಕಲ್ ಕ್ವಾಂಟಿಟಿ ಇರುತ್ತೆ. ಸೊ ಅದನ್ನು ನಾವು ಇಂಟಿಗ್ರೇಟ್ ಡಿಫ್ರೆನ್ಸಿಯೇಟ್ ಮಾಡಿದಾಗ ನಂಗೆ ಇನ್ನೊಂದು ಯಾವುದೋ ಕ್ವಾಂಟಿಟಿ ಸಿಗುತ್ತೆ. ಬಟ್ ನೀವು ಅದೆಲ್ಲ ತಲೆ ಕೆಡ್ಸ್ಕೊಂಬಿಡಿ ಈಗ. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ಇವೆಲ್ಲ ಬಿಟ್ಬಿಡಿ ಎ ಟಿ ವಿ ಟಿ ಗ್ರಾಫ್. ಲೆಟ್ಸ್ ಟಾಕ್ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಏನಾಗುತ್ತೆ ಬೇಸಿಕಲಿ ವೆರಿ ಸಿಂಪಲ್ ಮಕ್ಕಳೇ. ಸೊ ಇಂಟಿಗ್ರೇಷನ್ ಇಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಸೊ ಯಾವುದೇ ಒಂದು ಏರಿಯಾ, ಒಂದು ಕರ್ವ್ ತೊಗೊಂಡ, ಯಾವುದೋ ಒಂದು ಕರ್ವ್ಗೆ ಒಂದು ಫಂಕ್ಷನ್ ಇರುತ್ತೆ, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ. ನಾವು ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ, ಇಫ್ ಐ ಇಂಟಿಗ್ರೇಟ್ ದಿಸ್ ಕರ್ವ್, ದ ಫಂಕ್ಷನ್ ಫ್ರಮ್ ಎ ಟು ಬಿ, ವಿ ಆಲ್ವೇಸ್ ಗೆಟ್ ಏರಿಯಾ ಅಂಡರ್ ದ ಕರ್ವ್. ನೆನ್ಪಿಟ್ಕೊಳ್ಳಿ, ನಾವು ಫಂಕ್ಷನ್ನ ಇಂಟಿಗ್ರೇಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಎ ಟು ಬಿ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಇದ್ರ ಕೆಳಗಡೆ ಏನಿದೆಯೋ ಏರಿಯಾ ಅಂಡರ್ ದ ಕರ್ವ್, ಈ ಏರಿಯಾ ಸಿಗುತ್ತೆ. ಸೊ ಇಂಟಿಗ್ರೇಷನ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಯಾವ ರೀತಿ ಬೇಕಾದರೂ ಫಂಕ್ಷನ್ ಹೆಂಗಿದ್ರು ಬೇಕಾದ್ರೆ ನಾವು ಇಂಟಿಗ್ರೇಟ್ ಮಾಡ್ಬೋದು. ಅರ್ಥ ಆಯ್ತಾ? ಈಗ ಟ್ರಯಾಂಗಲ್ ಎಲ್ಲ ಬಂದು ನೀವು ಈಸಿಯಾಗಿ ಏರಿಯಾ ಫೈಂಡ್ ಮಾಡಿಬಿಡ್ತೀರಾ. ಬಟ್ ಯಾವುದೋ ಏನೋ ಡಿಫ್ರೆಂಟ್ ಗ್ರಾಫ್ ಎಲ್ಲ ಬಂದು ಹೆಂಗೆ ಫೈಂಡ್ ಮಾಡ್ತಾರೆ ಗೊತ್ತಾಗೋದಿಲ್ವಲ್ಲ. ಅದಕ್ಕೆ ಯೂಸಿಂಗ್ ದ ಫಂಕ್ಷನ್ ವಿ ಕ್ಯಾನ್ ಇಂಟಿಗ್ರೇಟ್ ಆ್ಯಂಡ್ ಗೆಟ್ ದ ಆನ್ಸರ್. ಓಕೆ, ಇದು ಏರಿಯಾ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ವೆನ್ ಯು ಇಂಟಿಗ್ರೇಟ್ ಯು ಆಲ್ವೇಸ್ ಗೆಟ್ ಏರಿಯಾ ಅಂಡರ್ ದ ಕರ್ವ್. ಫಾರ್ ಎಕ್ಸಾಂಪಲ್ ಈ ಕ್ವಶನ್ ತೊಗೊಳ, ಈಗ ಸಿಂಪಲ್ ತೊಗೊಂಡು y ಈಸ್ ಈಕ್ವಲ್ ಎಕ್ಸ್ ಸ್ಕ್ವೇರ್ ಅಂತ ನಾನು ಇದನ್ನು ಇಂಟಿಗ್ರೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಇಂಟಿಗ್ರೇಟ್ ಫ್ರಮ್ 0 to ನಾನು 2ನ ಇಂಟಿಗ್ರೇಟ್ ಮಾಡೋಣ ಅನ್ಕೊಂಡು 0 to 2. ಸೊ ನಾನು ಇಂಟಿಗ್ರೇಟ್ ದಿಸ್ ಕರ್ವ್ ಫ್ರಮ್ 0 to 2 ಅಲಾಂಗ್ ದ ವಿಚ್ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್ ನಾನು ಸ್ಮಾಲ್ ಎಲಿಮೆಂಟ್ ಡಿ ಎಕ್ಸ್ ತೊಗೊತೀನಿ, ಇಲ್ಲಿ ಒಂದು ಸ್ಮಾಲ್ ಎಲಿಮೆಂಟ್ ಡಿ ಎಕ್ಸ್ ತೊಗೊತೀನಿ. ಸೊ ಈ ಡಿ ಎಕ್ಸ್ ಇದೆಯಾ ಎಲಿಮೆಂಟು. ಸೊ ಹೌ ಡು ಯು ಫೈಂಡ್ ಏರಿಯಾ ಆಫ್ ದ ಸ್ಮಾಲ್ ಎಲಿಮೆಂಟ್ ಡಿ ಎಕ್ಸು? ಸೊ ಡಿ ಎಕ್ಸ್ ಇಂಟು ದ ವೈ ಕಾರ್ಡಿನೇಟ್, ಇದ್ರದ್ದು ವೈ ಕಾರ್ಡಿನೇಟ್, ಇದ್ರದ್ದು ವೈ. ಡಿ ಎಕ್ಸ್ ಬಂದು ಲೆಂತ್ ಬಂದು ವೈ, ಡಿ ಎಕ್ಸ್ ಬಂದು ವಿಡ್ತ್ ಇಂಟು ಲೆಂತ್. ನೋಡಿ ಇದು ಲೆಂತ್ ಅಲ್ವಾ. ಸೊ y is equal to x square, y ಕಂಟಿನ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ. ಅಟ್ ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ y is the length, dx is the width. So y into dx is the area of the small element. What is the area of the small element? y into dx. ಆಯಿತಾ? ಅದಾದಮೇಲೆ ನನಗೆ ಏನು ಮಾಡೋಕ್ಕೆ, ಈಗ ಐ ವಾಂಟ್ ಟು ಫೈಂಡ್ ಟೋಟಲ್ ಏರಿಯಾ. ಇಟ್ಸ್ ಲೈಕ್ ಯು ಆರ್ ಅಸ್ಯೂಮಿಂಗ್ ಈ ಥರ ಎಷ್ಟೊಂದು ಸ್ಮಾಲ್ ಎಲಿಮೆಂಟ್ಸ್ ಎಷ್ಟೊಂದು ಇರುತ್ತೆ ಡಿ ಎಕ್ಸ್ ಎಲಿಮೆಂಟ್ಸು. ಅದಾದಮೇಲೆ y ಅನ್ನೋದು ಕಂಟಿನ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ y into dx ಲೈಕ್ ದಟ್ ವಿ ಶುಡ್ ಟೇಕ್ ಸೋ ಮೆನಿ ಸ್ಮಾಲ್ ಎಲಿಮೆಂಟ್ಸ್ ಆ್ಯಂಡ್ ದೆನ್ ಇಂಟಿಗ್ರೇಟ್ ಆಲ್ ದ ಎಲಿಮೆಂಟ್ಸ್, ಆ್ಯಡ್ ಅಪ್ ಆಲ್ ದ ಇಂಟಿಗ್ರೇಷನ್ ದ ಅಡಿಷನ್, ಆ್ಯಡ್ ಅಪ್ ಆಲ್ ದ ಎಲಿಮೆಂಟ್ಸ್ ಫ್ರಮ್ ವೇರ್ ಟು ವೇರ್, ಫ್ರಮ್ 0 to 2. ದೆನ್ ಯು ಗೆಟ್ ದ ಏರಿಯಾ ಅಂಡರ್ ದ ಕರ್ವ್, ಅಂಡರ್ ದಿಸ್ ಕರ್ವ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ವೈ ಡಿ ಎಕ್ಸ್ ಅಂದರೆ ಏನು ಮೀನಿಂಗು? ಬೇಸಿಕಲಿ ಡಿ ಎಕ್ಸ್ ಸ್ಮಾಲ್ ಎಲಿಮೆಂಟ್ ಇದೆಯಾ. ಸೊ ಡಿ ಎಕ್ಸ್ ಇದೆ ಎಷ್ಟೊಂದು ಎಲಿಮೆಂಟ್ಸ್ ತೊಗೊಂಡು ಬೇಸಿಕಲಿ ನಾವು ಎಕ್ಸ್ ಡೈರೆಕ್ಷನ್ ಈ ಡೈರೆಕ್ಷನ್ ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ, ಹಿಂಗೆ ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ ಅಲಾಂಗ್ ದ ಎಕ್ಸ್ ಡೈರೆಕ್ಷನ್, ವೈ ಡಿ ಎಕ್ಸ್ ಅಂತ ಹೇಳಿದ್ರೆ. ಬೇಕಾದರೆ ನೀವು ಇಲ್ಲೂ ಎಲಿಮೆಂಟ್ ಏರಿಯಾ ತೊಗೊಬೋದು. ಇಫ್ ವಾಂಟ್ ಯು ಕ್ಯಾನ್ ಟೇಕ್ ಎ ಸ್ಮಾಲ್ ಎಲಿಮೆಂಟ್ ಏರಿಯಾ ಹಿಯರ್. ನಾವು ಸ್ಮಾಲ್ ಎಲಿಮೆಂಟ್ ಏರಿಯಾ ಹಿಯರ್ ಇಫ್ ಯು ಇಂಟಿಗ್ರೇಟ್, ಫಾರ್ ಎಕ್ಸಾಂಪಲ್ ನಾನು ಒಂದು ವೇಳೆ ಸ್ಮಾಲ್ ಎಲಿಮೆಂಟ್ ಏರಿಯಾ, ನಾನು ಇಲ್ಲೇನಾಗುತ್ತೆ ಈಗ, ಸೊ ಇಲ್ಲೇನಾಗುತ್ತೆ ಸ್ಮಾಲ್ ಎಲಿಮೆಂಟ್ ಏರಿಯಾ, ಇದು ಡಿ ವೈ ಆಗುತ್ತೆ ಎಲಿಮೆಂಟಲ್ ಏರಿಯಾ. ವಿಡ್ತ್ ಬಂದು ಡಿ ವೈ ಬರುತ್ತೆ, ಇದ್ರದ್ದು ಲೆಂತ್ ಬಂದು ಎಕ್ಸ್ ಇರುತ್ತೆ, ಲೆಂತ್ ಎಕ್ಸು, ಸ್ಮಾಲ್ ವಿಡ್ತ್ ಡಿ ವೈ. ಇದ್ರದ್ದು ಏರಿಯಾ ಡಿ ಎಕ್ಸ್ ಇಂಟು ಡಿ ವೈ ಬರುತ್ತೆ. ಸೊ ವಿ ಹ್ಯಾವ್ ಟು ಇಂಟಿಗ್ರೇಟ್ ದಿಸ್ ಇನ್ ದಿಸ್ ಡೈರೆಕ್ಷನ್. ಆಯಿತಾ? ಸೊ ಇದನ್ನು ತೊಗೊಂಡಾಗ ಏನಾಗುತ್ತೆ, ಲೆಟ್ಸ್ ದಿಸ್ ಅರ್ಥ ಮಾಡ್ಕೊಳ್ಳಿ, ಫಸ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಯಿತಾ? ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೆಕೆಂಡ್ ಕ್ವಶನ್. ನಾವು ಈಗ ನಾನು ಇಲ್ಲಿವರೆಗೂ ಇಂಟಿಗ್ರೇಟ್ ಮಾಡೋಕೆ, ಈಗ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತೇಳಿ ವೈ ಇಸ್ ಈಕ್ವಲ್ ಟು 4 ಅಲ್ವಾ. ಸೊ ಲೆಟ್ಸ್ ಅಸ್ಯೂಮ್ ವೈ ಇಸ್ ಈಕ್ವಲ್ ಟು 4. ಸೊ ನಾನು ಒಂದು ವೇಳೆ ಈ ರೀತಿ ಇಂಟಿಗ್ರೇಟ್ ಮಾಡಿದ್ರೆ ಐ ವಿಲ್ ಗೆಟ್ ಏರಿಯಾ ಅಂಡರ್ ದ ಕರ್ವ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಮತ್ತೆ ರಿಪೀಟ್ ಮಾಡ್ತೀನಿ.
ಸೊ ನಾನೇನು ಮಾಡ್ತೀನಿ, ಸ್ಮಾಲ್ ಎಲಿಮೆಂಟ್ ಡಿ ಎಕ್ಸ್ ತೊಗೊತಾ ಇದ್ದೀನಾ, ಆಯಿತಾ. ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಡೈರೆಕ್ಷನ್ ಈ ಥರ ಇಂಟಿಗ್ರೇಟ್ ಮಾಡಿದ್ರೆ ಐ ಗೆಟ್ ಏರಿಯಾ ಅಂಡರ್ ದ ಕರ್ವ್. ಅದೇ ರೀತಿ ನಾನು ಡಿ ವೈ ಕೂಡ ಎಲಿಮೆಂಟ್ ತೊಗೊಬೋದು, ಸ್ಮಾಲ್ ಎಲಿಮೆಂಟ್ ಡಿ ವೈ. ಸೊ ಸ್ಮಾಲ್ ಎಲಿಮೆಂಟ್ ಡಿ ವೈನ ಈ ಡೈರೆಕ್ಷನ್ ತೊಗೊಂಡಾಗ ವೈ ಡೈರೆಕ್ಷನಲ್ಲಿ ಈಗ ನೋಡಿ ಈ ಥರ ಹೋಗ್ತಾ ಇರುತ್ತೆ, ಸ್ಮಾಲ್ ಎಲಿಮೆಂಟ್ಸ್ ಎಷ್ಟೊಂದು ಈ ರೀತಿ ಇರುತ್ತೆ, ಆಯಿತಾ. ಸೊ ನನಗೇನಾಗುತ್ತೆ, ಏರಿಯಾ ಅಂಡರ್ ದ ಕರ್ವ್ ನೋಡಿ ಈ ಏರಿಯಾ ಸಿಗುತ್ತೆ. ನಾನು ಹಿಂಗೆ ಈ ಅಲಾಂಗ್ ದ ಎಕ್ಸ್ ಡೈರೆಕ್ಷನ್ ಇಂಟಿಗ್ರೇಟ್ ಮಾಡಿದ್ರೆ ಕೆಳಗಡೆ ಅಂಡರ್ ದ ಕರ್ವ್ ಈ ಏರಿಯಾ ಸಿಗುತ್ತೆ, ಅಲಾಂಗ್ ದ ವೈ ಡೈರೆಕ್ಷನ್ ಇಂಟಿಗ್ರೇಟ್ ಮಾಡಿದ್ರೆ ಅಂಡರ್ ದ ಕರ್ವ್ ಸಿಗುತ್ತೆ. ನೀವು ಹಿಂದಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ ಮಕ್ಕಳೇ, ಸೊ ಕೆಲವೊಂದು ಕ್ವಶನ್ಸ್ ಇರುತ್ತೆ. ಈಗ ಇದಂತೂ ನಿಮ್ಮ ಬೋರ್ಡ್ ಎಕ್ಸಾಮ್ ಅಂತ ಈಸಿ ಕ್ವಶನ್ಸ್ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಹೋದಾಗ ಕೆಲವೊಂದು ಸರಿ ನೀವು ಅಲಾಂಗ್ ದ ಡಿ ವೈ ಮಾಡೋಕ್ಕೆ ಹೋದ್ರೆ, ಕೆಲವೊಂದು ಸರಿ ಅಲಾಂಗ್ ದ ವೈ ಎಕ್ಸ್ ಮಾಡೋಕ್ಕಾಗುತ್ತೆ. ಕೆಲವೊಂದು ಸರಿ ಡಿ ವೈ ತೊಗೊಬೇಕು, ಕೆಲವೊಂದು ಸರಿ ಡಿ ಎಕ್ಸ್ ತೊಗೊಬೇಕು. ಸೊ ಇಫ್ ಯು ಟೇಕ್ ಡಿ ಎಕ್ಸ್ ಇಟ್ ಬಿಕಮ್ ಡಿಫಿಕಲ್ಟ್, ಇಫ್ ಯು ಟೇಕ್ ಡಿ ವೈ ಇಟ್ ಬಿಕಮ್ ಈಸಿ. ಇಟ್ ಕ್ಯಾನ್ ಬಿ ವೈಸ್ ವರ್ಸ. ಅಂದರೆ ಯು ಶುಡ್ ನೋ ವೆನ್ ಟು ಟೇಕ್, ಹೌ ಟು ಟೇಕ್ ಅಂತ. ಸೊ ಇಲ್ಲಿ ಈಸಿ ಇರುತ್ತೆ ಬೋರ್ಡ್ ಎಕ್ಸಾಮಲ್ಲಿ, ತಲೆ ಕೆಡ್ಸ್ಕೊಬೇಡಿ. ಬಟ್ ನಾನು ಹೇಳೋದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಸೊ ಈಗೇನು ಮಾಡಿ, ಫಾರ್ ಎಕ್ಸಾಂಪಲ್ ಇಫ್ ಐ ಕ್ಯಾನ್ ಇಂಟಿಗ್ರೇಟ್ ಈವನ್ ಇನ್ ದಿಸ್ ಡೈರೆಕ್ಷನ್ 0 to 4 ಫಾರ್ ಎಕ್ಸಾಂಪಲ್. ನಾನು ಏನು ಮಾಡಬೇಕು, ಐ ಕ್ಯಾನ್ ಆಲ್ಸೋ ಇಂಟಿಗ್ರೇಟ್ ಫ್ರಮ್ 0 to 4. ಇದ್ರದ್ದು ಲೆಂತ್ ಬಂದು ಎಕ್ಸ್ ನೋಡಿ, ಎಕ್ಸ್ ಕೋಆರ್ಡಿನೇಟ್ ಲೆಂತ್ ಬಂದು ಎಕ್ಸು, ವಿಡ್ತ್ ಬಂದು ಡಿ ವೈ. ಐ ಕ್ಯಾನ್ ಡೂ ಎಕ್ಸ್ ಇಂಟು ಡಿ ವೈ ಆಲ್ಸೋ. ಸೊ ನಾವು ಈ ಥರ ಮಾಡಿದಾಗ ಇದು ಕೋಆರ್ಡಿನೇಟ್ಸ್ ಆಲ್ರೆಡಿ ಗೊತ್ತಿರಬೇಕು. ಸಿನ್ಸ್ ವಿ ಡೂಯಿಂಗ್ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಡಿ ವೈ, ದಿಸ್ ಇಸ್ ಬೇಸಿಕಲಿ ಲೈಕ್ y1 and this is like y2. This is like basically x coordinates x1 and x2. Basically I'm integrating from 0 to 2, 0 to 4. Idu bandu basically can imagine like x1 and x2. Same 0 starts same location, y1 and then y2. Atara. So naniga ಎರಡು ಇಂಟಿಗ್ರೇಟ್ ಮಾಡಾಗ ನೋಡೋಣ, ಇಂಟಿಗ್ರೇಟ್ ಮಾಡಿ. So let's integrate this. I'll remove this x. So y ಅಂದ್ರೆ ಏನಪ್ಪ, ಈಗ area is nothing but, so y is nothing but x square. So y is equal to x square into dx. I have to integrate from 0 to 2. So x square integration ಆಗುತ್ತೆ x cube divided by 3. ಅದಾದಮೇಲೆ 0 to 4 upper limit ಹಾಕಿ 2 2s are 4, 4 2s are 8, 8 divided by 3. 0 ಇರುತ್ತೆ, 0ನೇ ಬರುತ್ತೆ. ಸೊ ಇಟ್ ಈಸ್ ಸ್ಕ್ವೇರ್ ಯೂನಿಟ್ಸ್. ಏನಕ್ಕೆ ಸ್ಕ್ವೇರ್ ಯೂನಿಟ್ಸ್? ಬಿಕಾಸ್ ನಮ್ಗೆ ಗೊತ್ತಿಲ್ಲ ಅದು ಸೆಂಟಿಮೀಟರ ಮೀಟರ ಅಂತ. ಸೊ ಅದಕ್ಕೆ ನಾವು ಸ್ಕ್ವೇರ್ ಯೂನಿಟ್ಸ್ ಅಂತ ಹಾಕ್ಬಿಡ್ತೀವಿ. ಸ್ಕ್ವೇರ್ ಅಂದರೆ ಅದು ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ಬೋದು, ಮೀಟರ್ ಸ್ಕ್ವೇರ್ ಆಗಿರ್ಬೋದು, ಸ್ಕ್ವೇರು ಆಗಿರ್ಬೋದು. ಓಕೆ, ಸೊ ಈ ರೀತಿ. ಸೊ ನಮ್ಗೆ ಆನ್ಸರ್ ಬಂತು 8/3. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ 8/3 ಅಂದರೆ ಇದ್ರ ಏರಿಯಾ ಇದೆಯಲ್ವಾ ನೋಡಿ, ಏರಿಯಾ ಅಂಡರ್ ದ ಕರ್ವ್ ಅಂದರೆ ಈ ಫುಲ್ ಏರಿಯಾ ಬಂದು 8/3. ಫುಲ್ ಏರಿಯಾ ಬಂದು 8/3. ದಿಸ್ ಫುಲ್ ಏರಿಯಾ ಬಂದು 8/3 ಸ್ಕ್ವೇರ್ ಯೂನಿಟ್ಸ್ ಅಂದರೆ ಏರಿಯಾ ಅಂಡರ್ ದ ಕರ್ವ್. ಈಗ ಓಕೆ, ವೈ ಡೈರೆಕ್ಷನ್ ಮಾಡೋಣ, ಹೀಗೂ ಮಾಡಿ ನೋಡೋಣ. ಸೊ 0 to 4 ಐ ಇಂಟಿಗ್ರೇಟ್ ಫ್ರಮ್ 0 to 4. ಜಸ್ಟ್ ಫರ್ಗೆಟ್ ದಿಸ್, ಆಯಿತಾ? 0 to 4 x dy. ಅಂದರೆ ಏನು? ಐ ಹ್ಯಾವ್ ಟು ಕನ್ವರ್ಟ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಬಿಕಾಸ್ ಐ ಆಮ್ ಡೂಯಿಂಗ್ ವಿತ್ ರೆಸ್ಪೆಕ್ಟ್ ಡಿ ವೈ ಅಲ್ವಾ. ಸೊ ಎವ್ರಿಥಿಂಗ್ ಶುಡ್ ಬಿ ವೈ ಓನ್ಲಿ. ಸೊ ಎಕ್ಸ್ ಅಂದರೆ ಏನು? ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ವೈ ಅಲ್ವಾ. ಸೊ ನಾನು 0 to 4 ಮಾಡ್ತೀನಿ, ರೂಟ್ ವೈ ಇಂಟು ಡಿ ವೈ. ರೂಟ್ ವೈ ಅಂದರೆ ಏನು? ವೈ ಟು ದ ಪವರ್ ಆಫ್ ಹಾಫ್ ಇಂಟು ಡಿ ವೈ. 0 to 4 ಇಂಟಿಗ್ರೇಟ್ ಮಾಡಿದ್ದೀನಿ. ಈಗ ವೈ ಪವರ್ ಹಾಫ್ ಅಂದರೆ ವೈ ಪವರ್ ಹಾಫ್ ಪ್ಲಸ್ 1 ಡಿವೈಡೆಡ್ ಬೈ ಹಾಫ್ ಪ್ಲಸ್ 1. ದಟ್ ಬಿಕಮ್ಸ್ ನಾವು ವೈ ಪವರ್ ಹಾಫ್ ಪ್ಲಸ್ 1 ಅಂದರೆ ವೈ ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ ಇದು ಕೂಡ 3/2 ಬರುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ, ಈಗ ಇಂಟಿಗ್ರೇಟ್ ಮಾಡಿದಾಗ ನಾವು ದಿಸ್ ಇಂಟಿಗ್ರೇಷನ್ ಆಫ್ ದಿಸ್. ಸೊ ಅಪ್ಪರ್ ಲಿಮಿಟ್ ಆ್ಯಂಡ್ ಲೋವರ್ ಲಿಮಿಟ್ ದಟ್ ಈಸ್ 0 to 4. ಸೊ 0 to 4 ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, 4 ಸಬ್ಸ್ಟಿಟ್ಯೂಟ್ ಮಾಡಿ 4 to the power of 3/2. 4 to the power of 3/2. The 3 ಈ 2/3 you can take outside common ತೊಗೊಂಡು ನಾವು. ಸೊ ನನಗೆ 2/3 ಬರ್ತಾ ಇದೆ. 4 to the power of 2/3. 4 to the power of 3/2 ಮೈನಸ್ 0 to the power of 3/2 ಎನಿವೇಸ್ 0ನೇ ಆಗುತ್ತೆ. ಅರ್ಥ ಆಯ್ತಾ? ನಾನು ಏನು ಮಾಡಿದೆ ಅಂದ್ಬಿಟ್ಟು ಇದನ್ನು ಇಂಟಿಗ್ರೇಟ್ ಮಾಡಿದೆ. ಐ ಇಂಟಿಗ್ರೇಟ್ ದಿಸ್ y ಪವರ್ ಹಾಫ್ x ಪವರ್ n ಇಂಟಿಗ್ರೇಷನ್ ಏನು? x ಪವರ್ n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1. 2 ಪ್ಲಸ್ 1 3/2 ಬರುತ್ತೆ. 3/2 ಬರುತ್ತೆ. ಇದು 2/3 ರೆಸಿಪ್ರೋಕಲ್ ಆಗ್ತಾ ಇದೆ, 2/3 ಬರುತ್ತೆ. ಕೆಳಗಡೆ ಅದು ಮೇಲೆ ಹೋದ್ರೆ ರೆಸಿಪ್ರೋಕಲ್ 2/3. ಅಪ್ಪರ್ ಲಿಮಿಟ್ 4 ಇದೆ, 4 ಆಗ್ತಾ ಇದೀವಿ. ಲೋವರ್ ಲಿಮಿಟ್ 0. ವಾಟ್ಸ್ ಆನ್ಸರ್ ಯು ಗೋಯಿಂಗ್ ಟು ಗೆಟ್? ಕಾಣಿಸ್ತಾ ಇದೆಯಲ್ವಾ? ಯಾ, ಓಕೆ. ಸೊ 4 to the power of 3/2 ಕ್ಯಾಲ್ಕುಲೇಟ್ ಮಾಡ್ತೀರಾ. 4 to the power of 3/2 ನೋಡಿದ್ರೆ 4 to the power of half ಅಗೇನ್ ಟು ದ ಪವರ್ ಆಫ್ 3 ಅಂತ ತೊಗೊಬೋದು. ಹಾಫ್ ಅಂದರೆ ಸ್ಕ್ವೇರ್ ರೂಟ್ ಅಂತ. 4 ದ ಸ್ಕ್ವೇರ್ ರೂಟ್ ಬಂದು 2 ಇರುತ್ತೆ. ಅಗೇನ್ 2 ದ ಕ್ಯೂಬ್ ಬಂದು 3. 2 ದ ಕ್ಯೂಬ್ ಎಷ್ಟು? 8 ಅಲ್ವಾ. ಸೊ ನಿಮಗೆ ಆನ್ಸರ್ ಬಂದು 2/3 ಇಂಟು 8 ಮೈನಸ್ 0 ಬರುತ್ತೆ. 8 ಮೈನಸ್ 0 16 ಡಿವೈಡೆಡ್ ಬೈ 3. 16/3 ಇಂಟು ಸ್ಕ್ವೇರ್ ಯೂನಿಟ್ಸ್. ಅರ್ಥ ಆಯ್ತಾ? ಕ್ಲಿಯರ್ ಆಗಿದ್ದು? ಈಗ
So what is the meaning of the 16 by 3 ಅಂದ್ರೆ ಏನು? That is nothing but the area under this curve. ಈಗ ಬೇರೆ we'll take the okay yeah ಅಂದ್ರೆ ಈ ಏರಿಯಾ. ಸೊ ನೋಡಿ ಈ ಏರಿಯಾ, this area under the curve, this area. What is this area is? This area is basically 16 by 3 square unit. 16 by 3. I think cancel answer the blue color. Black no it is. Okay. Is 16 by 3 square units. Arda clear agi. So ನಾನು ಏನು ಹೇಳ್ತೀನಿ ಅಂದ್ರೆ ನೋಡಿ, when you integrate along the dx direction, you will get area under this curve, between the x-axis and under this curve. y ಅಲ್ಲಿ ಹೋದಾಗ area under this curve ಬರುತ್ತೆ. So y dx x dy ಹೇಗೆ ಮಾಡಿದ್ರು ಇಲ್ಲಿ ಗೆಟ್ಸ್, ಇಫ್ ಯು ವಾಂಟ್ ಟು ವೆರಿಫೈ. ಸೊ ಇಲ್ಲಿ 8 by 3 ಬಂತು, ಅದು 16 by 3 ಬಂತಾ? ಯಾಕಂದ್ರೆ ನೋಡಿ ಇಲ್ಲಿ ಏರಿಯಾ ಜಾಸ್ತಿ ಇದೆ, ಮೇ ಬಿ ಅದಕ್ಕೆ ಜಾಸ್ತಿ ಬಂದಿದೆ. ಇಫ್ ಯು ವಾಂಟ್ ಟು ವೆರಿಫೈ, ಓಕೆ ಇನ್ನೊಂದು ಮಾಡೋಣ ಈಗ. ಲೆಟ್ಸ್ ಡೂ ಒನ್ ಮೋರ್ ಥಿಂಗ್, ವಿಲ್ ಡೂ ಒನ್ ಮೋರ್ ಎಕ್ಸಸೈಸ್. ನೋಡಪ್ಪ, ಇದು 4 ಇದು 2ನ. ಡೋಂಟ್ ಯು ಥಿಂಕ್ it's a rectangle? Don't you think it's a rectangle? It's a rectangle with this dimension as 2, with this dimension as 4. What's the area of this? 2 into 4 is 8 square units. ಆಯ್ತಾ? ಈಗ ನಾವು ಎರಡನ್ನೂ ಆ್ಯಡ್ ಮಾಡೋ ಸೇಮ್ ಆನ್ಸರ್ ಬರಬೇಕಾ? 8 by 3 ತಗೊಳ್ಳಿ ಇಲ್ಲಿ, 8 by 3. ಆ ಕಡೆ ವಾಟ್ಸ್ ಆನ್ಸರ್ ಫಾರ್ ದಟ್? 16 by 3. ಎರಡನ್ನೂ ಆ್ಯಡ್ ಮಾಡಿ ನನಗೆ 24 divided by 3 ಬರುತ್ತೆ. 8 3 24, 8 square units. ನೋಡಿ ಎಕ್ಸಾಕ್ಟ್ಲಿ ಮ್ಯಾಚ್ ಆಯ್ತು. ಅಂದರೆ ನಾವೇನು ಮಾಡಿದ್ರಿ, we found area under this separately using integration. We found area under this separately. Then we got this. Then we tried to add try ಮಾಡಿದ್ರೆ ನಮ್ಗೆ ಆನ್ಸರ್ 8 ಬಂತು. Even if you take a rectangle like this which has 4 and 2, 4 2s are 8. ಅದು ಕೂಡ 8 square units. ಸೊ ನೀವು ಹೇಗೆ ಮಾಡಿದ್ರು ಬರುತ್ತೆ ಆನ್ಸರ್. ಎಷ್ಟೊಂದು ಸತಿ ಕೆಲವೊಂದು ಕ್ವಶನ್ಸ್ ಇರುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ CET ಎಲ್ಲ. ಸೊ ನಾವು ಇಫ್ ಯೂಸ್ ಸಮ್ ನಿಮ್ಮ ಜನರಲ್ ನಾಲೆಜ್ ಇರುತ್ತಲ್ವಾ, ಸರ್ಕಲ್ಸು, ಮತ್ತು ಸಮ್ಟೈಮ್ ಗೆಟ್ ಏರಿಯಾ ಬಿಟ್ವೀನ್ ದ ಸೈನ್ ಗ್ರಾಫ್ಸ್ ಆ್ಯಂಡ್ ಟ್ಯಾನ್ ಗ್ರಾಫ್ಸ್, ಆ ಥರ ಏನೋ ಕ್ವಶನ್ಸ್ ಕೇಳ್ತಾರೆ. ಸೈನ್ ಟ್ಯಾನ್ ಎಲ್ಲ, ಸೈನ್ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್, ಅದು ಸಮ್ ಕ್ವಶನ್ಸ್ ಬಿದ್ದರೆ ಅದ್ರಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಆನ್ಸರ್ ಬಂದುಬಿಡುತ್ತೆ. ಸೊ ಆ್ಯಕ್ಚುಲಿ ನೀವೇನು ಮಾಡೋದಂದರೆ, ಒನ್ಸ್ ಯು ಫೌಂಡ್ ದಿಸ್, ನೀವು ಬೇಕಾದರೆ ನೀವು ಇಷ್ಟು ಏರಿಯಾ ಒಂದು ವೇಳೆ ಎಕ್ಸಾಮಲ್ಲಿ ಇದೆ ಆಸ್ ಟು ಫೈಂಡ್ ದಿಸ್ ಏರಿಯಾ, ನೀವು ಈ ಏರಿಯಾನ 8 by 3 ಫೈಂಡ್ ಮಾಡಿದ್ದೀರಾ. ಯು ಕ್ಯಾನ್ ಇಮ್ಯಾಜಿನ್ ರೆಕ್ಟ್ಯಾಂಗಲ್ 4 2s are 8, ಅದರಲ್ಲಿ 8 by 3 ಸಬ್ಟ್ರಾಕ್ಟ್ ಮಾಡಿ ನಿಮಗೆ ಆನ್ಸರ್ 16 by 3 ಸಿಗುತ್ತೆ. ಈ ರೀತಿ ಯು ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್ ಮಕ್ಕಳೇ. ಬಟ್ ನನಗಿಲ್ಲಿ ನೀವೇನು ಅರ್ಥ ಮಾಡ್ಕೊಬೇಕು, ಇಟ್ಸ್ ವೆರಿ ವೆರಿ ಸಿಂಪಲ್. ಇಂಟಿಗ್ರೇಷನ್ ಆಫ್ y dx ಮಾಡಿದ್ರೆ ನಮ್ಗೆ ಏರಿಯಾ ಅಂಡರ್ ದ ಕರ್ವ್ ಸಿಗುತ್ತೆ. ಅಂಡರ್ ದ ಕರ್ವ್ dx ಅಂದರೆ ಏನು? ಯು ಟೇಕಿಂಗ್ ದ ಎಲಿಮೆಂಟಲ್ಸ್, ಯು ಟೇಕಿಂಗ್ dx ಎಲಿಮೆಂಟ್ ಇನ್ ದ x ಡೈರೆಕ್ಷನ್ಸ್. y dx ನೋಡಾದ್ಮೇಲೆ y ಯು ಟು ಗೆಟ್ ಇನ್ ಟರ್ಮ್ಸ್ ಆಫ್ x, ದೆನ್ ಇಂಟಿಗ್ರೇಟೆಡ್. ಒಂದು ವೇಳೆ x dy ತೊಗೊಂಡ್ರೆ ಡೋಂಟ್ ವರಿ, ಯು ಟು ಗೆಟ್ x ಇನ್ ಟರ್ಮ್ಸ್ ಆಫ್ y. ಆಯಿತಾ? ಬಿಕಾಸ್ ಎಲ್ಲ ವೈ ಇರಬೇಕಲ್ವಾ ಇಂಟಿಗ್ರೇಟ್ ಮಾಡೋಕ್ಕಂದ್ರೆ. ಈ ರೀತಿ ಇಂಟಿಗ್ರೇಟ್ ಮಾಡಿ ವಿಲ್ ಗೆಟ್ ದ ಆನ್ಸರ್. ಅರ್ಥ ಆಗಿದೆ? ಕ್ಲಿಯರ್ ಆಗಿದ್ದು? ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದ್ರೆ ದೆನ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನಾವೇನು ಮಾಡಿ ಫಸ್ಟ್ ಲೆಟ್ಸ್ ಗೋ ಫಾರ್, ಇದು ಅರ್ಥ ಆಯ್ತಲ್ವಾ? ಲೆಟ್ಸ್ ಗೋ ಫಾರ್ ದಿಸ್ ಕ್ವಶನ್. ಓಕೆ, ಇಲ್ಲಿ ನೀವು ಯೂಸಿಂಗ್ ಮೆಥಡ್ ಆಫ್ ಇಂಟಿಗ್ರೇಷನ್ find the area enclosed by a circle. Circle's general formula ಏನು? x square plus y square is equal to r square, that is basically a square. So basically radius is nothing but a. So a circle area ಏನು? Basically pi r square ಅಲ್ವಾ? ಅಂದರೆ ನನಗೆ pi a square ಬರಬೇಕು ನಮಗೆ ಆನ್ಸರು. ಈಗ let's take this question. ಈಗ ನಾವೇನು ಮಾಡೋಣ, ಒಂದು ಸರ್ಕಲ್ ತಗೋಣ. ಈ ಸರ್ಕಲ್ ನಾವೇನು ಏರಿಯಾ ಫೈಂಡ್ ಮಾಡೋಕ್ಕಾ? we have to find area. ಸೊ ಇದು ಸರ್ಕಲ್ ರೇಡಿಯಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಇದು ರೇಡಿಯಸ್ ಬಂದು ಎಷ್ಟಿದೆ? ಎ. ರೇಡಿಯಸ್ ಬಂದು ಎ ಅಂದರೆ ಈ ಕೋಆರ್ಡಿನೇಟ್ ಬಂದು a, 0 ಆಗುತ್ತೆ. ಇದು ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟೇಕ್ ದಿಸ್ ಕೋಆರ್ಡಿನೇಟ್, ಇದು ಏನೇ ಇರುತ್ತೆ, ಬಟ್ ಇದು y ಆಕ್ಸಿಸ್ ಅಲ್ವಾ? ಸೊ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ, 0, a ಇರುತ್ತೆ. ಯು ವಿಲ್ ಹ್ಯಾವ್ ದಿಸ್ ಆಸ್ ವಾಟ್? 0, a ಇರುತ್ತೆ. ಆ ರೀತಿ ಇದೇ ಈ ಕಡೆ ತೊಗೊಂಡ್ರೆ ಮೈನಸ್ ಬೇಡ, -a, 0, ಇಲ್ಲಿ 0, -a ಇರುತ್ತೆ. ನಾವೀಗ ಏನು ಮಾಡಬೇಕು? ಐ ಹ್ಯಾವ್ ಟು ಫೈಂಡ್ ಏರಿಯಾ ಆಫ್ ದಿಸ್ ಸರ್ಕಲ್. ಸೊ ಈ ಈಕ್ವೇಷನ್ ನಮ್ಗೆ ಗೊತ್ತು. ಈ ನೋಡಿ ಈ ಕರ್ವ್ ಈಕ್ವೇಷನ್, ಈ ಈಕ್ವೇಷನ್ ನಮ್ಗೆ ಕೊಟ್ಟಿದ್ದಾರೆ. x square plus y square is equal to a. This is the equation of curve. ನಾವೇನು ಮಾಡೋಣ? as I told you, we'll take always small elemental area. ನಾನು ಸ್ಮಾಲ್ dx elemental area ತೊಗೊತೀನಿ, dx ಅಂತ. dx ನಾನು ಈ ಕರ್ವ್ ಇದೆಯಲ್ವಾ, ನೋಡಿ ಈ ಕರ್ವ್ ಇದೆಯಲ್ವಾ, ಇದು ಫುಲ್ ಕರ್ವ್ ಇದು. ಒಂದು ವೇಳೆ ನಾನು ಈ ಕರ್ವ್ನ ಇಲ್ಲಿಂದ ಇಲ್ಲಿಗೆ, ನೋಡಿ ಇಲ್ಲಿಂದ ಇಲ್ಲಿವರೆಗೂ, if I integrate this curve from here to here, I'll get area under this curve.
ನೀವು ಕೇಳ್ಬೋದು ಯಾಕೆ ಸರ್ ಇಲ್ಲಿಂದ ಇಲ್ಲಿಗೆ ಮಾಡಬೇಕು, ನಾನು ಇಲ್ಲಿಂದ ಇಲ್ಲಿಗೆ ಮಾಡ್ತೀನಿ, ಮಾಡು, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಸೊ ಯು ಹ್ಯಾವ್ ಟು ಇಂಟಿಗ್ರೇಟ್ ಫ್ರಮ್ ಮೈನಸ್ ಎ ಟು ಪ್ಲಸ್ ಎ, ಯು ಹ್ಯಾವ್ ಟು ಟೇಕ್ ದಿಸ್ ಎಂಟೈರ್ ಕರ್ವ್, ಅರ್ಥ ಆಯ್ತಾ? ಮೈನಸ್ ಎ ಟು ಪ್ಲಸ್ ಎ, ದೆನ್ ವಿಲ್ ಗೆಟ್ ಏರಿಯಾ ಅಂಡರ್ ದಿಸ್ ಮಚ್ ಕರ್ವ್. ನಿಮ್ಗೆ ಏರಿಯಾ ಇಷ್ಟು ಮಾತ್ರ ಸಿಗುತ್ತೆ, ಡಬಲ್ ಮಾಡು, ಡಬಲ್ ಇಟ್ ವಿಲ್ ಗೆಟ್ ಟೋಟಲ್ ಏರಿಯಾ. ನಾನೀಗೇನು ಮಾಡ್ತೀನಿ, ಅಲ್ಲಿ ಇಂಟಿಗ್ರೇಟ್ ಫ್ರಮ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬೇಸಿಕಲಿ ದಿಸ್ ಕರ್ ಇಷ್ಟಿದೆಯಲ್ವಾ, ಇಷ್ಟನ್ನು ಮಾತ್ರ ಇಂಟಿಗ್ರೇಟ್ ಮಾಡ್ತೀನಿ. ಅಲ್ಲಿ ಗೆಟ್ ಏರಿಯಾ ಅಂಡರ್ ದಿಸ್ ಕರ್, ಐ ವಿಲ್ ಡೂ 4 ಟೈಮ್ಸ್ ಆಫ್ ದ್ಯಾಟ್. ನಾನು 0 to a ಮಾಡಿದಾಗ ಏರಿಯಾ ಅಂಡರ್ ದಿಸ್ ಕರ್ ಬರುತ್ತೆ, ಅದನ್ನು 4 ಟೈಮ್ಸ್ ಮಾಡ್ತೀನಿ. ಇಲ್ಲ ಸರ್ ನಾನು ಇಲ್ಲಿಂದ ಮೈನಸ್ ಎ ಇಂದ ಪ್ಲಸ್ ಎ ಮಾಡ್ತೀನಿ, ಮಾಡು, ನೋ ಪ್ರಾಬ್ಲಮ್. ಮೈನಸ್ ಎ ಇಂದ ಪ್ಲಸ್ ಎ ಮಾಡಿ ಇದೇ ಕರ್ವ್ನ ಇಂಟಿಗ್ರೇಟ್ ಮಾಡು, ನಿಂಗೆ ಫುಲ್ ಏರಿಯಾ ಅಂಡರ್ ದಿಸ್ ಕರ್ ಬರುತ್ತೆ. ಡಬಲ್ ಮಾಡಾಗ ಹೆಂಗೆ ಮಾಡೋದು ಆನ್ಸರ್ ಬರುತ್ತೆ. ಬಟ್ ಯಾಕೆ ಮೈನಸ್ ಎ ಇಂದ ಪ್ಲಸ್ ಎ ಮಾಡ್ತಾರೆ ಸರ್, ಯಾಕೆ ಸುಮ್ಮನೆ ಮತ್ತೆ ಎ ಮೈನಸ್ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು, ಏನೋ 0 ಇದೆಯಲ್ವಾ ಇಲ್ಲಿ, ಸೊ ಇಟ್ಸ್ ಈಸಿ ನೋ ಫಾರ್ ಅಸ್. 0 to a ನಾಟ್ ಇಂಟಿಗ್ರೇಟ್ ಫ್ರಮ್ 0 to a, ಒಂದು ನಂಬರ್ 0 ಇದೆ, ಸೊ 0 ಇದ್ದಷ್ಟು ಆಲ್ವೇಸ್ ಇಟ್ಸ್ ವೆರಿ ಗುಡ್, ರೈಟ್? ವೆನ್ ಯು ಹ್ಯಾವ್ 0 ಇಟ್ಸ್ ಆಲ್ವೇಸ್ ಗುಡ್, ಆಯಿತಾ? ಸೊ ಈಗ ನಾನೇನು ಮಾಡ್ತೀವಿ ಈಗ, ಸೊ ಯು ಕ್ಯಾನ್ ಆಲ್ವೇಸ್ ಇಂಟಿಗ್ರೇಟ್ ಹೌ ಎವರ್ ಯು ವಾಂಟ್, ಬಟ್ 0. ಸೊ ನಾವೇನು ಮಾಡೋಣ ಈಗ, ಸೊ ಏರಿಯಾ ಆಫ್ ಅ ಸರ್ಕಲ್ ಇದನ್ನ ಎರೇಸ್ ಮಾಡ್ತೀನಿ. ಸೊ ಏರಿಯಾ ಇಸ್ ನಥಿಂಗ್ ಬಟ್ 4 times of 0 to a, ಆಯಿತಾ? ಸೊ ಡಿ ಎಕ್ಸ್ ಹ್ಯಾವ್ ಟೇಕನ್ ಎಲಿಮೆಂಟ್, ಸೊ ದಟ್ ಇಸ್ ಬೇಸಿಕಲಿ y ಇಂಟು ಡಿ ಎಕ್ಸ್. ಸೊ ಮತ್ತು ಐ ನೀಡ್ ಟು ಗೆಟ್ y ಇನ್ ಟರ್ಮ್ಸ್ ಆಫ್ ಎಕ್ಸ್, ಸಾರಿ ವೈನ ಕಂಪ್ಲೀಟ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ತೊಗೊಬೇಕು ನಾವೀಗ. ಸೊ y ಸ್ಕ್ವೇರ್ ಏನಾಗುತ್ತೆ, a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ವಾಟ್ ಈಸ್ y? ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ವಾಟ್ ಇಸ್ ಆನ್ಸರ್ now becomes 4 times of 0 to y is what? Root of a square minus x square into dx. So what is the form? We already know the formula. What's the formula for this? The formula is very simple. So the area becomes 4 times of, in integration formula x by 2 into root of a square minus x square plus a square by 2 into sin inverse of x divided by a. This is a formula. So ಏನೇ ಇದೆಯಲ್ಲ ಅಲ್ಲೂ, ಸೊ ಲಿಮಿಟ್ಸ್ ಏನಿದೆ ಅದಕ್ಕೆ, ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟ್ 0, ಅಪ್ಪರ್ ಲಿಮಿಟ್ a. ಸೊ ಈಗ 4 times of ಅಪ್ಪರ್ ಲಿಮಿಟ್ ಹಾಕಿ a ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a by 2, a minus a 0 ಆಗುತ್ತೆ. ಇಲ್ಲಿ a ಸಬ್ಸ್ಟಿಟ್ಯೂಟ್ ಮಾಡಿ a ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ a ಸ್ಕ್ವೇರ್ ಬೈ 2 ಮಾತ್ರ ಉಳಿದಿರುತ್ತೆ, a ಸ್ಕ್ವೇರ್ ಬೈ 2. ಸೊ ಇಲ್ಲಿ ನನಗೆ a ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a ಕ್ಯಾನ್ಸಲ್ ಆಗುತ್ತೆ, ನಮಗೆ ಸೈನ್ ಇನ್ವರ್ಸ್ ಆಫ್ 1 ಅಂತ ಸಿಗುತ್ತೆ, ಆಯಿತಾ? ಲೋವರ್ ಲಿಮಿಟ್ 0 ಆಗುತ್ತೆ, ಸೈನ್ ಇನ್ವರ್ಸ್ ಆಫ್ 0 ಆಗುತ್ತೆ. ಸೊ ನೀವು ವಿಲ್ ಗೆಟ್ ಅಗೇನ್ 0 ಓನ್ಲಿ, ವಿಲ್ ಗೆಟ್ ನೀವು 0 ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ 0ನೇ ಬರುತ್ತೆ, ಓಕೆ? ಸೊ ಈಗ ಇಲ್ಲೇನಾಗುತ್ತೆ ನಿಮಗೆ ಆನ್ಸರು 4 ಇಂಟು a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ 1, ದಟ್ ಈಸ್ ಬೇಸಿಕಲಿ ಪೈ ಬೈ 2, 90 degrees. ಸೊ 2 2s are cancel, 2 2s are 4 cancel, so you will get answer as pi a. ಅರ್ಥ ಆಯ್ತಾ? ಇಂಟು 4 times ಮಾಡಬೇಕು. ಇಟ್ಸ್ ಸಿಂಪಲ್ ಕ್ವಶನ್, ನೀವು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಇದನ್ನು ಯೂಸಿಂಗ್ ಮೆಥಡ್ ಆಫ್ ಇಂಟಿಗ್ರೇಷನ್ ಫೈಂಡ್ ದ ಏರಿಯಾ ಆಫ್ ಎ ಸರ್ಕಲ್. ಎಷ್ಟು ಈಸಿ ಅಲ್ವಾ, ತುಂಬ ಈಸಿ. ಸೊ ಈಸಿ ಟು ಸ್ಕೋರ್. ಅದಾದಮೇಲೆ ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತಾ? ದಟ್ಸ್ ಇಟ್, ಅಷ್ಟೇ ಮಕ್ಕಳು. ನಾವು 1 time ಮಾಡಿ 4ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಈಗ ಫೈಂಡ್ ದ ಏರಿಯಾ ಆಫ್ ಎಲಿಪ್ಸ್ ಯೂಸಿಂಗ್ ದಿಸ್. ಫಸ್ಟ್ ನೀವೇ ಟ್ರೈ ಮಾಡಿ, ಸೇಮ್ ಸರ್ಕಲ್ ಹೇಗೆ ಮಾಡೋ ಅದೇ ಇರುತ್ತೆ ಎಲಿಪ್ಸ್ಗೆ. ಓಕೆ, ಸೊ ಯು ಹ್ಯಾವ್ ಎ ಎಲಿಪ್ಸ್ ನಾವು. ಸೊ ಬೇಸಿಕಲಿ ನಾವೇನು ಮಾಡ್ತೀವಿ, ಎಲಿಪ್ಸ್ಗೆ ಸ್ಮಾಲ್ ಎಲಿಮೆಂಟ್ ಏರಿಯಾ ಡಿ ಎಕ್ಸ್ ಸ್ಮಾಲ್ ಎಲಿಮೆಂಟ್ ಏರಿಯಾ ಡಿ ಎಕ್ಸ್ ತೊಗೊತೀವಿ. ವಿಲ್ ಇಂಟಿಗ್ರೇಟ್ ಫ್ರಮ್ 0 to coordinates. ಇದು a, 0 ಆಯಿತಾ, 0 to a. ಸೇಮ್ ಥಿಂಗ್ ಮಕ್ಕಳೇ, ಇಂಟು 4 ಮಾಡ್ತೀವಿ. ಸೊ ದ ಏರಿಯಾ ಇಸ್ ನಥಿಂಗ್ ಬಟ್, ಸೊ ದ ಏರಿಯಾ ವಿಲ್ ಬಿ ಈಕ್ವಲ್ ಟು 4 times of 0 to a ಇಂಟು y ಇಂಟು ಡಿ ಎಕ್ಸ್. ಬಟ್ ವಾಟ್ ಈಸ್ y ಹೇಗೆ ಫೈಂಡ್ ಮಾಡ್ತೀರಾ? ಈ ಈಕ್ವೇಷನಿಂದ. ಸೊ ನನಗೇನಾಗುತ್ತೆ, y ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್. ನನಗೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಬರುತ್ತೆ. ಆ್ಯಂಡ್ ವೈ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಬಿ ಸ್ಕ್ವೇರ್ ಶಿಫ್ಟ್ ಮಾಡಿ, ವಿಲ್ ಗೆಟ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಆ್ಯಂಡ್ ವಾಟ್ ಈಸ್ ವೈ ವಿಲ್ ಬಿ ರೂಟ್, ಯು ಟು ಫೈಂಡ್ ರೂಟ್ ಆಫ್ ದಿಸ್. ರೂಟ್ ಆಫ್ ಬಿ ಬೈ ಎ, ರೂಟ್ ತೊಗೊಂಡಾಗ ಬಿ ಸ್ಕ್ವೇರ್ ಬಿ ಆಗುತ್ತೆ, ಎ ಬಂದು ಎ ಆಗುತ್ತೆ, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗ ಸಿಂಪಲ್ ಇದನ್ನು ತೊಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೀವೇ ವಿಡಿಯೋ ಪಾಸ್ ಮಾಡಿ, ಯು ಹ್ಯಾವ್ ಟು ಡೂ ಬೈ ಯುವರ್ ಸೆಲ್ಫ್. ಸೊ ಆನ್ಸರ್ ಬಂದು 4 ಇಂಟು ವೈ ಪ್ಲೇಸಲ್ಲಿ ಏನಾಗುತ್ತೆ, ಈ ಬಿ ಬೈ ಎ ಕಾನ್ಸ್ಟೆಂಟ್ ಆಚೆ ಇಡ್ತಾ ಇದ್ದೀನಿ. ಇನ್ 0 to a ಇಂಟು ವೈ. ವೈ ಈಸ್ ವಾಟ್ ಇಸ್ ದ ವೈ ಪ್ಲೇಸ್?
that is root of a square minus x square. ಅದೇ ಆನ್ಸರ್ ಬರುತ್ತೆ ಮಕ್ಕಳೇ. ಸೊ ನೀವು ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಮಾಡಿದ್ದೀರಲ್ವಾ, ಸೊ ಅದೇ ಬರುತ್ತೆ. ಸೊ ಸೇಮ್ ಯಾ 0 to a ಇದೆ, ಇಷ್ಟೇ ಬರುತ್ತೆ. ಯು ವಿಲ್ ಗೆಟ್ ಸೇಮ್ ಲೈಕ್ ದಿಸ್ ಓನ್ಲಿ. ಯು ವಿಲ್ ಗೆಟ್ a square by 2 into pi by 2 ಬರುತ್ತೆ. ಸೊ a square by 2 into pi by 2 ಅಂತ ಹೇಳಿದ್ರೆ 4b by a square by 2 into pi divided by 2 ಬರುತ್ತೆ. 2 to the 4 ಕ್ಯಾನ್ಸಲ್ ಆಗುತ್ತೆ, ಒಂದು a ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಇಸ್ pi ab. ನೀವು ವಿಡಿಯೋ ಪಾಸ್ಬಿಟ್ಟು ನೀವು ಮಾಡಿ, ಅದೇ ಸೇಮ್ ಸ್ಟೆಪ್ಸೇ ನಾನು ಹೇಳ್ಕೊಟ್ಟು, ಅದೇ ಸ್ಟೆಪ್ಸೇ ನಾನು ಒಂದ್ಸತಿ ಮಾಡ್ತೀನಿ. ಓಕೆ, ಸೊ ಈಗೇನಾಗುತ್ತೆ ಬೇಸಿಕಲಿ ಆಫ್ಟರ್ ದಿಸ್. ಸೊ ಇಫ್ ಯು ಡೂ ದಿಸ್ ಏರಿಯಾ ವಿಲ್ ಬಿಕಮ್ ನೋ, ಸೊ 4b by a ಇಂಟು ಅದರ ಫಾರ್ಮುಲಾ ಬಂದು x by 2 ಇಂಟು root of a square minus x square plus a square by 2 into sin inverse x by a 0 to a. So upper limit substitute a now, 4b divided by a substitute ಮಾಡಿ value 0 ಬರುತ್ತೆ, ಇದು ಮಾತ್ರ ನಿಮಗೆ ಬರುತ್ತೆ. You will get only this term. 0 ಮಾಡಿ ಇದು 0 ಆಗುತ್ತೆ, ಇದು 0 ಆಗುತ್ತೆ. So you will get basically 0. So again 4b divided by a into a square by 2 into sinus of 1 is pi by 2. 2 get cancel, 4 a get cancel. This pi a is the area of the ellipse. That's simple it is. ಈಗ ಸೇಮ್ ಮಕ್ಕಳು, ಇಟ್ಸ್ ವೆರಿ ಸಿಂಪಲ್. ಸೊ ಕೆಲವೊಂದು ಎಕ್ಸಾಮಲ್ಲಿ ನನ್ನ ಪ್ರಕಾರ ಎಕ್ಸಾಮ್ ಈ ಥರ ಕ್ವಶನ್ ಜಾಸ್ತಿ ಕೇಳೋ ಚಾನ್ಸಸ್ ಇದೆ. ಬಿಕಾಸ್ ಆ 5 marks ಕೇಳಿದ್ರೆ ಫಸ್ಟ್ ದಿಲ್ ಆಸ್ಕ್ ಯು ಫೈಂಡ್ ದ ಏರಿಯಾ ಆಫ್ ದ ಎಲಿಪ್ಸ್, ಹೆನ್ಸ್ ಫೈಂಡ್ ದ ಏರಿಯಾ ಆಫ್ ದಿಸ್ ಒನ್ ಅಂತ. ಯೂಸಿಂಗ್ ಇಂಟಿಗ್ರೇಷನ್ ಇದು ಫುಲ್ ಫೈಂಡ್ ಮಾಡಬೇಕು. ಅಂದರೆ ಏನು, ನೀವು ಇಲ್ಲಿ ಏನು ಸ್ಟೆಪ್ ಮಾಡಿದ್ರಲ್ವಾ, ಈ ಕಂಪ್ಲೀಟ್ ಸ್ಟೆಪ್ನ ನೀವು ಬರೀಬೇಕು. ಇದು ಬರೆದಾದ್ಮೇಲೆ ಈ ಪೈ ಎ ಬಿ ಬಂತಲ್ವಾ, ಇದು ಪೈ ಎ ಬಿ ಫಾರ್ಮುಲಾ ಏರಿಯಾ. ಸೊ ನೀವು ಇಲ್ಲಿ ನೋಡೋಕ್ಕಲ್ಲಿ, ಸೊ ಸಿನ್ಸ್ ಏರಿಯಾ ಇಸ್ ಪೈ ಎ ಬಿ, ಒಂದು ಎಕ್ಸ್ಟ್ರಾ ಸ್ಟೆಪ್ ಬರೀಬೇಕಾಗುತ್ತೆ. ಇಲ್ಲಿ ವಾಟ್ ಈಸ್ ಎ ಇಯರ್, ಇಟ್ ಇಸ್ a square is 16. So a becomes basically 4. ಇಲ್ಲಿ b square place ಅಲ್ಲಿ 9 ಇದೆ. So b is basically 9. Sorry, 3. Square root of that. b is 3. Therefore the area of the ellipse, given ellipse is pi into a into b, that is pi into 4 into 3. 3 4s, the answer is 12 pi. Answer is 12 pi. ಅರ್ಥ ಆಯ್ತಾ? ಸೊ ಈ ರೀತಿ ಬರೀಬೇಕು. ಜಸ್ಟ್ ನಾರ್ಮಲಿ ಫಸ್ಟ್ ಇಂಟಿಗ್ರೇಟ್ ಮಾಡಿ, ಇಂಟಿಗ್ರೇಟ್ ಮಾಡಾದ್ಮೇಲೆ ಇದೊಂದು ಎಕ್ಸ್ಟ್ರಾ ಒಂದು ಕ್ವಶನ್ ಈ ಥರ ಕೇಳ್ತಾರೆ, ಯು ಕ್ಯಾನ್ ಫೈಂಡ್ ದ ಆನ್ಸರ್ ವೆರಿ ಈಸಿಲಿ. ಅರ್ಥ ಆಯ್ತಾ? ಒಂದು ವೇಳೆ ಎಕ್ಸಾಮಲ್ಲಿ 5 marks ಕೊಟ್ಬಿಟ್ಟು ಈ ಥರ ಬರೀ ದೇ ಆಸ್ಕ್ ಫೈಂಡ್ ದ ಏರಿಯಾ ಆಫ್ ಎಲಿಪ್ಸ್ ಓನ್ಲಿ ಈ ಥರ ಕ್ವಶನ್ ಕೊಟ್ಟರೆ, ಡೋಂಟ್ ವರಿ, a ಸ್ಕ್ವೇರ್ ಪ್ಲೇಸಲ್ಲಿ 16 ಇದೆ, b ಸ್ಕ್ವೇರ್ ಪ್ಲೇಸಲ್ಲಿ 9 ಇದೆ. ಸೇಮ್ ನಾರ್ಮಲ್ ನೀವೇನು ಮಾಡ್ತಿರೋ ಸೇಮ್ ಅದನ್ನೇ ಮಾಡಬೇಕಿತ್ತು, ಸೇಮ್ ಇದೇ ಬರುತ್ತೆ. b ಪ್ಲೇಸಲ್ಲಿ ಐ ಥಿಂಕ್ ಇನ್ ದಿಸ್ ಎಕ್ಸಾಂಪಲ್ b ಪ್ಲೇಸಲ್ಲಿ 9 ಇದೆಯಲ್ವಾ, 3/4. You'll just get 3/4. 3/4 ಬರುತ್ತೆ ನಿಮಗೆ. ಯು ಇಂಟಿಗ್ರೇಟೆಡ್ ಫ್ರಮ್ 0 to 4 ಇಂಟಿಗ್ರೇಟ್ ಮಾಡೋಕ್ಕಾಗುತ್ತೆ. ಅಷ್ಟೇ, ಇನ್ನೇನು ಇಲ್ಲ. ಇದು ನಿಮ್ಮ ಫಾರ್ಮುಲಾ ಬಂದು a square minus x square ಬದಲು ವಿಲ್ ಗೆಟ್ ಲೈಕ್ 4 square minus x square. ಸಿಂಪಲ್, ಎಲ್ಲ ಸೇಮ್ ಅದೇ ಬರುತ್ತೆ ಆನ್ಸರ್. ಅಲ್ಟಿಮೇಟ್ಲಿ ಗೆಟ್ ಆನ್ಸರ್ pi into a into b ಓನ್ಲಿ, pi into 4 into 3. ಅಂದರೆ ಡೋಂಟ್ ವರಿ ಮಕ್ಕಳೇ. ಸೊ ಬಟ್ ಮೋಸ್ಟ್ಲಿ ನನ್ನ ಪ್ರಕಾರ ದೇ ವಿಲ್ ಆಲ್ವೇಸ್ ಆಸ್ಕ್ ಯು ಫೈಂಡ್ ದ ಏರಿಯಾ ಆಫ್ ದ ಎಲಿಪ್ಸ್ ಯೂಸಿಂಗ್ ಇಂಟಿಗ್ರೇಷನ್, ದೆನ್ ಡೂ ದಿಸ್. It will just carry 1 mark. Just you have to find the area. Artha? Okay. Let's go for next question. Next, determine the area of the region bounded by the y square is equal to x, and then lines x is equal to 1 and x is equal to 4, and the x-axis in the first quadrant. So they are given the question is what? Y square is equal to x. X is equal to y square and ಹೇಳಿದ್ರೆ, x is equal to y square ಅಂತ ಹೇಳಿದ್ರೆ ಫಾರ್ಮುಲಾ ಏನು? X is equal to y square, this formula. ಆಯ್ತಾ? So y square is equal to x ಅಂತ ಹೇಳಿದ್ರೆ this is the formula. ಪ್ಯಾರಾಬೋಲಾ ಈ ರೀತಿ ಇರುತ್ತೆ. ಇಟ್ಸ್ ವೆರಿ ಸಿಂಪಲ್. ಅಗೇನ್ ಮಕ್ಕಳು, ಲೆಟ್ಸ್ ಡೂ ದಿಸ್ ಒನ್. ಓಕೆ, ಈಗ ಕ್ವಶನ್ ಏನೀಗ y ಸ್ಕ್ವೇರ್ ಇಸ್ ಈಕ್ವಲ್ ಟು x ಅಂತ ಒಂದು ಫಾರ್ಮುಲಾ ಇದೆಯಾ? ದಿಸ್ ಇಸ್ ಯುವರ್ ಪ್ಯಾರಾಬೋಲಾ ಆ್ಯಂಡ್ ದೇ ಆರ್ ಆಸ್ಕಿಂಗ್ ಬಿಟ್ವೀನ್ ವೇರ್ ಟು ವೇರ್, ಫ್ರಮ್ x ಇಸ್ ಈಕ್ವಲ್ ಟು 1. ಸೊ ಫ್ರಮ್ x is equal to where to where? From x is equal to 1 to x is equal to 4, and also they are asking it's between in the first quadrant, ಈ quadrant ಅಲ್ಲಿ area. X is equal to 1 and 4, you can take even this full area will come, but they're saying it's the first quadrant and between the x-axis, that means the area is this much. So ಯಾವ್ದು area ಇದು? Simple question. This much they're asking. X is equal to 1 to x is equal to 4. Yeah, ಈ area ಎಷ್ಟು ಅಂತ ಕೇಳ್ತಾರೆ. ಏನು ಬರುತ್ತೆ ನಾವೀಗ? ಸಿಂಪಲ್, this curve already you know y is equal to f of x
this formula find ಮಾಡಬೇಕು. Small elemental area take a dx, small elemental area dx and then integrate along this at the x direction. The formula ಏನಾಗುತ್ತೆ basically 0 to L 1 to 4 y into dx. What is my y? Y place ಅಲ್ಲಿ y square is equal to x. So y becomes what? Root x. So root x into dx. ಅದಾದ್ಮೇಲೆ ಇಂಟಿಗ್ರೇಟ್ ಮಾಡಿ ನಾರ್ಮಲ್ ರೂಟ್ ಎಕ್ಸ್ ಅಂದರೆ ಎಕ್ಸ್ ಪವರ್ ಹಾಫ್ ಆಗುತ್ತೆ. 1 to the power 4 x power half into dx. So x power ಇಷ್ಟು ಬರುತ್ತೆ ನಿಮಗೆ ಆನ್ಸರ್. ಓಕೆ, ಸೊ ಇಫ್ ಸಬ್ಸ್ಟಿಟ್ಯೂಟ್ 4 ಇದೆ, ಸೊ 2/3 ಆಚೆ ಹಾಗೆ ಇದೆ. 4 ಸಬ್ಸ್ಟಿಟ್ಯೂಟ್ ಮಾಡಿದ ನನಗೆ 4 to the power of 3/2 minus 1 plus 1 ಹಾಕಿದ್ರೆ 1 to the power of 3/2. 4 to the power of 3/2, 1 to the power of 3/2. Okay, so what is the answer you're going to get? 2/3. So 1 ಇರುತ್ತೆ. 4 the square root 2, 2 the cube 8 minus 1. So 8 minus 1 is 7, 7 to the 14. Answer is 14/3 square units. That's very simple. Let's go for next question now. Yeah, find the area of the region bounded by y square is equal to 9x and x is equal to 2 and x is equal to 4. Same question, x is equal to 4. ಇಲ್ಲಿ ಕೊಟ್ಟಿದ್ದಾರೆ ಸೇಮ್ ಕ್ವಶನ್, y square is equal to x ಕೊಟ್ಟಿದ್ದಾರೆ. ಇಲ್ಲಿ they given the same question, y square is equal to 9x between 2 and 4. ಸೊ ಈ ಕ್ವಶನ್ನ ನೀವೇ ಮಾಡಬೇಕು. ವಿಡಿಯೋನ ಪಾಸ್ ಮಾಡಿ ಟ್ರೈ ಬೈ ಯುವರ್ ಸೆಲ್ಫ್, ದೆನ್ ಓನ್ಲಿ ನೀವು ಮಾಡಾದ್ಮೇಲೆ ಆಮೇಲೆ ನೋಡಬೇಕು ಸೊಲ್ಯೂಷನ್ನ. ವೆರಿ ಸಿಂಪಲ್, ದೇ ಗಿವನ್ ಸೇಮ್ ಕ್ವಶನ್ ಮಕ್ಕಳೇ. ಫ್ರಮ್ ವೇರ್ ಟು ವೇರ್ y square is equal to 9x and between the x axis and the first quadrant, same question. So between where the equation ಬಂದ y square is equal to 9x between x is equal to 2 to x is equal to 4. ಈ ಏರಿಯಾ ಫೈಂಡ್ ಮಾಡಬೇಕು. ಸೊ ಸ್ಮಾಲ್ ಎಲಿಮೆಂಟ್ dx. ಓಕೆ, ಸೊ ಐ ಇಂಟಿಗ್ರೇಟ್ ಫ್ರಮ್ ಎಲ್ಲಿಂದ ಎಲ್ಲಿಗೆ 2 ಇಂದ 4 y into dx, that's the area. And between x axis and first quadrant this much. Okay, y place ಏನಾಗುತ್ತೆ root of this, that means y is root of 9x, that becomes 3 into root x. ಇಲ್ಲಿ ಏನು ಬರುತ್ತೆ ನಿಮಗೆ 3 into 2 to 4 y place ಅಲ್ಲಿ root x dx ಬರುತ್ತೆ. ನಾರ್ಮಲ್ ಆಸ್ ಯೂಶುವಲ್ ಇಂಟಿಗ್ರೇಷನ್, root x integration and direct ಆಗಿ ಬರೀತಾ ಇದ್ದೀನಿ. if you want you can convert again, you can write one more step, x power half, then show this step. 4 substitute ಮಾಡಿ ಇಲ್ಲಿ 4 to the power of 3/2 ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. 4 to the power of 3/2, that means 4 power half to the power of 3. Loss of exponents. 4 power half is 2, 2 power 3 is 8 ಆಯ್ತಾ, 8. ಸೊ ಆ್ಯಂಡ್ ಇಫ್ ಯು ವಾಂಟ್ ದಿಸ್ 3/2 ಈಗ ಆಚೆ ಬರುತ್ತೆ ಕಾನ್ಸ್ಟೆಂಟು, ಅದು 2/3 ಆಗುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ಪವರ್ ಇಲ್ಲಿ 4 to the power of 3/2 minus 2 to the power of 3/2. 3 ಕ್ಯಾನ್ಸಲ್ ಆಯಿತು. ಸೊ ಯು ಹ್ಯಾವ್ 2 times of what is 4 to the power of 3/2? 8 minus 2 to the power of 3/2, 2 to the power of half to the power of 3 ಅಂದರೆ ಸ್ಕ್ವೇರ್ ರೂಟ್, ಅದರದ್ದು ಕ್ಯೂಬ್ ಅಂದರೆ ಸ್ಕ್ವೇರ್ ರೂಟ್ನ 3 times ಮಾಡ್ಬೇಕು ನಾವು. ಅಂದರೆ ಏನಾಗುತ್ತೆ root 2 into root 2 is 2, so 2 root 2. So it is 2 2. ಅರ್ಥ ಆಯ್ತಾ? ಅದಾದ್ಮೇಲೆ ನಂತರ ಏನು ಮಾಡಬೇಕು, ಜಸ್ಟ್ ಮಲ್ಟಿಪ್ಲೈ ದಿಸ್ 2 8 16. ಆನ್ಸರ್ ಅಷ್ಟೇ ಮುಗಿತು, ಆನ್ಸರ್ ಬಂತು ನಮಗೆ. ಸೊ ದ ಏರಿಯಾ ಬಿಕಮ್ಸ್ 16 minus 2 to the 4, that is 4 root 2 square units. ಆಯ್ತಾ? ವೆರಿ ಸಿಂಪಲ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. Find the area of the region bounded by the curve y is equal to x square. Y is equal to x square now, it will come like this. It's about y is equal to x square. And the line y is equal to 4. So it is basically y is equal to x square. The line y is equal to 4.
if there's a line y is equal to 4, that means always it's a line parallel to x-axis. Sorry, x-axis. Y is equal to ಯಾವುದೇ ಒಂದು ತಗೊಂಡಾಗ if I take a line which is parallel to the x-axis, that means it is y is equal to constant. Y is equal to constant. If it is in line like y is equal to 2, y is equal to, that means what is the meaning of this? ಅರ್ಥ ಏನು ಹೇಳಿದ್ರು, ನಾನು y is equal to 2 ಅಂತ ಹೇಳಿದ್ರೆ irrespective of the value of x, ನೀವು x ಏನೇ ವ್ಯಾಲ್ಯೂ ಹಾಕಿದ್ರು always y is 2. It's a line parallel to the x-axis. ಮಕ್ಕಳಲ್ಲಿ ಕನ್ಫ್ಯೂಸ್ ಮಾಡ್ಕೊತಾರೆ. ನಾನು ಒಂದು ವೇಳೆ x is equal to 3 ಅಂತ ತಗೊಂಡ್ರೆ it's always a line parallel to the y-axis, because irrespective of value of y, ನೀವು ಏನೇ ವ್ಯಾಲ್ಯೂ y ಹಾಕಿದ್ರು ಆಲ್ವೇಸ್ 3 ಇರುತ್ತೆ ಈ ರೀತಿ. ಸೊ ದಿಸ್ ಇಸ್ ಲೈನ್ y is equal to constant, y is equal to 4. ಆಯ್ತಾ ಮಕ್ಕಳು ನೀವೇ ಮಾಡಿ, ಅಷ್ಟೇ ಮುಗೀತು. ಯು ಹ್ಯಾವ್ ಡೂ ಬೈ ಯುವರ್ ಸೆಲ್ಫ್. ವೆನ್ ಯು ಹ್ಯಾವ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್, ಕರ್ವ್ ಕೇಳ್ತಾರೆ, ಫುಲ್ ಕರ್ವ್ ಅಂದರೆ ದೇ ಆಸ್ಕಿಂಗ್ ದ ಫುಲ್ ಏರಿಯಾ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಾಟ್ ವಿತ್ ಫಸ್ಟ್ ಕ್ವಾಡ್ರೆಂಟ್, with x-axis, nothing like that. Area of the region bounded by the curve and the line. Curve ಮತ್ತೆ ಈ ಕರ್ವ್ ಮತ್ತು ಲೈನ್ ಮಧ್ಯದಲ್ಲಿ ಏನು ರೀಜನ್ ಇದೆ ಅಂತ ಕೇಳ್ತಾ ಇದ್ದಾರೆ. ನೀವೇನು ಮಾಡ್ಬೋದು, ಯು ಕ್ಯಾನ್ ಡೈರೆಕ್ಟ್ ಸಿಂಪ್ಲಿ ಇಂಟಿಗ್ರೇಟ್ ವೇರ್ ಟು ವೇರ್. ಸೊ ನೀವೇನಾದರೂ ಇಲ್ಲೇನಾದರೂ ಈಗ ನೋಡಿ, ಆ್ಯಕ್ಚುಲಿ ನಿಮ್ಮ ಆ್ಯಸ್ ಪರ್ ದ ನ್ಯೂ NCERT ರೆಡ್ಯೂಸ್ಡ್ ಪೋರ್ಷನ್ ಇದೆ, ಯು ಹ್ಯಾವ್ ರೆಡ್ಯೂಸ್ಡ್ ನ್ಯಾಷನಲೈಸ್ ಸಿಲೆಬಸ್ ಅಲ್ವಾ, ಅದರ ಪ್ರಕಾರ ಯು ಡೋಂಟ್ ಹ್ಯಾವ್ ಏರಿಯಾ ಬಿಟ್ವೀನ್ ದ ಲೈನ್ಸ್, ಏರಿಯಾ ಬಿಟ್ವೀನ್ ದ ಕರ್ವ್ಸ್. ಇಟ್ಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಹಂಗಂತ ಕಾಂಪಿಟೇಟಿವ್ ಎಕ್ಸಾಮ್ ಬರಲ್ಲ ಅಂತಲ್ಲ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ಬೋದು. ಯು ಕ್ಯಾನ್ ಆಸ್ಕ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್. ಇಸ್ ಸೇಮ್ ಕಾನ್ಸೆಪ್ಟ್, ಸೇಮ್ ಅಲ್ವಾ ಮಕ್ಕಳೇ? ಕಾನ್ಸೆಪ್ಟ್ ಇಸ್ ಇಂಪಾರ್ಟೆಂಟ್. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಇಟ್ಸ್ ಅಪ್ಲಿಕೇಶನ್. ಏರಿಯಾ ಬಿಟ್ವೀನ್ ಲೈನ್ಸ್, ಏರಿಯಾ ಬಿಟ್ವೀನ್ ಕರ್ವ್ಸ್, ಎ ಟ್ರಯಾಂಗಲ್, ಇದೆಲ್ಲ ಜಸ್ಟ್ ಅಪ್ಲಿಕೇಶನ್ ಅಷ್ಟೇ, ಇನ್ನೇನು ಇಲ್ಲ. ಸೊ ಈಗ ಇಫ್ ಯು ಫೈಂಡ್, ಫಾರ್ ಎಕ್ಸಾಂಪಲ್ ನಾನೇನಾದರೂ ಇಲ್ಲಿಂದ 0 ಅಂತ ತೊಗೊಂಡು, ಇಫ್ ಐ ವಾಂಟ್ ಫಸ್ಟ್ ಆಫ್ ಆಲ್ ಐ ಟು ಫೈಂಡ್ ದಿಸ್ ಕೋಆರ್ಡಿನೇಟ್, ಐ ಡೋಂಟ್ ನೋ ವಾಟ್ಸ್ ದ ಕೋಆರ್ಡಿನೇಟ್ ಆಫ್ ದಿಸ್. ಈ ಥರ ಫೈಂಡ್ ಮಾಡಿದ್ರೂ ನನಗೆ ಏರಿಯಾ ಅಂಡರ್ ಕರ್ವ್ ಈ ಏರಿಯಾ ಸಿಗುತ್ತೆ. ಐ ವಿಲ್ ನಾಟ್ ಗೆಟ್ ದಿಸ್ ಏರಿಯಾ. ಅದಕ್ಕೆ ನಾವು ಇದಕ್ಕೆ y ಡೈರೆಕ್ಷನಲ್ ಮಾಡಬೇಕು. ವಿ ಆರ್ ಡೂ ಇಟ್. ಸೊ ಐ ವಿಲ್ ಟೇಕ್ ಎಲಿಮೆಂಟಲ್ ಏರಿಯಾ ಇನ್ ದಿಸ್ ನಾವು dy. ನಾನು dy ತೊಗೊಂಡು ಈಗ ಈ ಡೈರೆಕ್ಷನಲ್ ಹೋದರೆ ಐ ವಿಲ್ ಗೆಟ್ ದ ಏರಿಯಾ ಅಂಡರ್ ದಿಸ್, ಈ ಕರ್ವ್ ಏರಿಯಾ ಬರುತ್ತಲ್ವಾ. ದಟ್ಸ್ ವೈ ವಿ ಹ್ಯಾವ್ ಟು ಡೂ ಅಂಡರ್ ಇನ್ ದ dy. ಅಂದರೆ ಏನು, ಯು ಹ್ಯಾವ್ ಟು ಇಂಟಿಗ್ರೇಟ್ ನಾವು along the y direction. So what is the y coordinate? Is 0. What is the coordinate here? 4 is already given. So I would integrate from 0 to 4. You to integrate from 0 to 4 and y is equal to x square alva. So can we integrate now y is equal to x square? 0 to 4 in the y direction, that is dy. It is x dy. So 0 to 4 x place ಏನಾಗುತ್ತೆ root y. It basically root y into dy. So integrate now root y into dy. What ಇದು ಹಾಫ್ ನೋಡಿ, ಇಷ್ಟು ಮಾಡಿದ್ರೆ ನಿಮಗೆ ಹಾಫ್ ಏರಿಯಾ ಮಾತ್ರ ಸಿಗುತ್ತೆ. ಯು ಕ್ಯಾನ್ ಮಲ್ಟಿಪ್ಲೈ 2 here itself. You can show in the exam ಅಲ್ಲಿ ಶೇಡೆಡ್ ಗ್ರಾಫ್ ತೋರಿಸ್ಬಿಟ್ಟು, you can show the graph area of this region ಅಂದ್ಬಿಟ್ಟು you can find this. So 2 times of root y and the integration ಆಗುತ್ತೆ, again same thing, y to the power of 3/2 divided by 3/. I hope you know, ನಿಮ್ಗೆ ಅರ್ಥ ಆಗಿದೆ ಹೇಗೆ ಅಂದ್ಬಿಟ್ಟು. y power half ಇರುತ್ತೆ, ಅದರದ್ದು ಇಂಟಿಗ್ರೇಷನ್ y power half plus 1 divided by half plus 1. ಸಬ್ಸ್ಟಿಟ್ಯೂಟ್ ಮಾಡಿ 2 times 2 ಎಂತಕ್ಕೆ, ನಾವು ಒನ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಅರ್ಧ ಮಾತ್ರ ಬರುತ್ತೆ, ಇಷ್ಟು ಮಾತ್ರ ಬರುತ್ತೆ ಏರಿಯಾ ಅಂಡರ್ ದ ಕರ್ವ್. ಡಬಲ್ ಮಾಡಿದ್ರೆ ಫುಲ್ ಏರಿಯಾ ಬರುತ್ತೆ, ಮೇಲೆ ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ 4 to the power of 3/2 minus 4 to the power of 0. 0ನೇ ಇರುತ್ತೆ. 4 to the power of 3/2, 4 power half, again 3, 8 ಬರುತ್ತೆ. ಇದು 8 32 ಅಂತ 32 3 square unit. ಐ ಥಿಂಕ್ ಸೇಮ್ ಕ್ವಶನ್ ಅಲ್ವಾ ಇದು? ಸೇಮ್ ಕ್ವಶನ್ ನಾನು ಫಸ್ಟಲ್ಲಿ ಮಾಡ್ದಲ್ವಾ ಅದೇ ಕ್ವಶನ್ನೇ ನೋಡಿ. ಈ ನೋಡಿ ಇಲ್ಲಿ ನಮ್ಗೆ ಆನ್ಸರ್ ಏನು ಬಂತು ಇಲ್ಲಿ, ಇದೇ ಸೇಮ್ y is equal to x square, ಸೇಮ್ ಕ್ವಶನ್ y is equal to 4 ಕೊಟ್ಟಿದ್ದಾರೆ. ಓಕೆ, ಸೊ ಈವನ್ ದಟ್ ಕ್ವಶನ್ ಹೇಗೆ ಅಂದರೆ ದೇ ಆಸ್ಕಿಂಗ್ ದಿಸ್ ಏರಿಯಾ ಫೈಂಡ್ ಮಾಡಿ ಅಂತ. ನಂಗೆ ಆಲ್ರೆಡಿ ತೋರಿಸಿದ್ದೀನಿ. ಸೊ ಈ ಏರಿಯಾ ಸಿಕ್ಕಿದೆಯಾ, ನಮ್ಗೆ ಆಲ್ರೆಡಿ ಇಲ್ಲೇ ಸಿಕ್ಕಿದ್ರು ಆನ್ಸರ್. ಎಷ್ಟಿದೆ? 16/3 ಸಿಕ್ಕಿದೆಯಾ ಈ ಏರಿಯಾ, ಇಷ್ಟು 16/3. ಆ ಕ್ವಶನಲ್ಲಿ ಕೇಳ್ತಾರೆ ಡಬಲ್ ಎಷ್ಟಿದ್ರದ್ದು ಅಂತ, ಅಂದರೆ 16/3 ಟ್ವೈಸ್ ಅಂದರೆ 32 divided by 3. ಆನ್ಸರ್ 32 divided by 3 ಬಂದಿದೆ. ಒಂದು ವೇಳೆ ನೀವು ಹಿಂಗೂ ಮಾಡ್ಬೋದು, ಇಫ್ ಯು ವಾಂಟ್ ಟು ಫೈಂಡ್ ದಿಸ್. ಇದು ದೊಡ್ಡ ಅಸ್ಯೂಮ್ ಲೈಕ್ ಎ ಬಿಗ್ ರೆಕ್ಟ್ಯಾಂಗಲ್ ಅಲ್ವಾ, ನಿಮಗೆ ಇಷ್ಟು ಏರಿಯಾ ಬೇಕಂತ ಹೇಳಿದ್ರೆ 2 ಇದೆ, 2 ದಿಸ್ ಆಲ್ಸೋ 2, ದಿಸ್ ಇಸ್ -2 ಆ್ಯಕ್ಚುಲಿ, ಬಟ್ ಲೆಂತ್ ಬಂದು 4 ಇದೆ, ಈ ಲೆಂತ್ ಬಂದು 4 ಇದೆ
ಅಂದರೆ 4 4 16 ಹೋಲಿ ರೆಕ್ಟ್ಯಾಂಗಲ್ದು 16 ಮೈನಸ್ ದೀಸ್ 2 ಏರಿಯಾಸ್, ಇದು ಮತ್ತು ಇದು ಮೈನಸ್ ಮಾಡಿದ್ರೆ 16 ಮೈನಸ್ ಇದ್ರ ಏರಿಯಾ ಅಷ್ಟು 8/3 ಅಲ್ವಾ. 8/3 ಇನ್ನೊಂದು 8/3 ಇಲ್ಲಿದೆ, ಅಂದರೆ 2 ಟೈಮ್ಸ್ ಆಫ್ 8/3. ದಟ್ ಮೀನ್ಸ್ ಅಗೇನ್ ಯು ಗೋನ್ ಟು ಗೆಟ್ ನಾವು 16 ಮೈನಸ್ 8 16/3. ಸೊ ದ ಆನ್ಸರ್ ಎಷ್ಟು ಬರುತ್ತೆ ಈಗ ನಮಗೆ? ಆನ್ಸರು 16 3 ಎಷ್ಟು? 18 48 ಅಲ್ವಾ. 48 ಮೈನಸ್ 16 ಡಿವೈಡೆಡ್ ಬೈ 3. ಆನ್ಸರ್ ಈಸ್ 41. 4 ಮೈನಸ್ 1 3 32. ನೋಡಿ ಹಾಗೆ ಮಾಡಿದ್ರು ಬರುತ್ತೆ. ತುಂಬ ಒಳ್ಳೊಳ್ಳೆ ಕ್ವಶನ್ಸ್ ಇದೆ ಮಕ್ಕಳೇ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ NCERT ಬುಕ್, ಬೇಸ್ NCERT ಬುಕ್. ಸೊ ಒಂದು ನಿಮಿಷ. ಸೊ NCERT ಬುಕ್ಕಲ್ಲಿ ಒಳ್ಳೊಳ್ಳೆ ಕ್ವಶನ್ಸ್ ಇದೆ, ವೆರಿ ಗುಡ್ ಕ್ವಶನ್ಸ್. ನಾನು ಇಟ್ಬಿಡಿ. ಓಕೆ ಸೊ NCERT, ಐ ಜಸ್ಟ್ ಟೇಕ್ NCERT ಬುಕ್. ಸೊ ನಮಗೆ ನಮ್ಮ NCERTಯಲ್ಲಿ ಅಪ್ಲಿಕೇಶನ್ ಆಫ್ ಆ್ಯಕ್ಚುಲಿ ತುಂಬ ಒಳ್ಳೊಳ್ಳೆ ಕ್ವಶನ್ಸ್ ಇದೆ. ಬಟ್ ಎಲ್ಲ ಕ್ವಶನ್ಸೂ ಶಾರ್ಟ್ಕಟ್ಟಲ್ಲಿ ನಾವು ಹಾಗೆ ಮಾಡ್ಬೋದು. ದೇ ಆರ್ ವೆರಿ ಗುಡ್ ಕ್ವಶನ್ಸ್ ಅದೇ. ಏರಿಯಾ ಬಿಟ್ವೀನ್ ದ ಕರ್ವ್ಸ್, ಫಾರ್ ಎಕ್ಸಾಂಪಲ್ ಈ ಪೇಜ್, ಐ ಮೀನ್ ಆಫ್ಟರ್ ಯುವರ್ ಎಕ್ಸಸೈಸ್ ಏರಿಯಾ ಬಿಟ್ವೀನ್ ದ 2 ಕರ್ವ್ಸ್ ಎಲ್ಲ ಇತ್ತು. ಬಟ್ ಈಗೆಲ್ಲ ರಿಡ್ಯೂಸ್ ಮಾಡಿದ ಸಿಲೆಬಸ್ NCERT ಪ್ರಕಾರ. ಬಟ್ ಎನಿವೇ, ಸೊ ಅದರಿಂದ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ಸೊ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸೊ ಇಷ್ಟು ಸಾಕು ಮಕ್ಕಳೇ. ಸೊ ದೇ ವೆರಿ ಗುಡ್ ಕ್ವಶನ್ಸ್ ಅದೇ, ಬಟ್ ದಿಸ್ ಇಸ್ ಸಫಿಷಿಯಂಟ್. ಸೊ ನೀವು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ಯು ಟು ಅಂಡರ್ಸ್ಟ್ಯಾಂಡ್ ಬೇಸಿಕಲಿ ವಾಟ್ ಈಸ್ YDX ಅಂದರೆ ಏನು, XDY ಅಂದರೆ ಏನು, YDX ಮಾಡಿದ್ರೆ ಯಾವ ಏರಿಯಾ ಬರುತ್ತೆ, XDY ಮಾಡಿದ್ರೆ ಯಾವ, YDX ಮಾಡಿದ್ರೆ ಅಲಾಂಗ್ ದ Y ಆಕ್ಸಿಸ್ ಅಂಡರ್ ದಿಸ್ ಏರಿಯಾ, ಈ ಏರಿಯಾ ಬರುತ್ತೆ. XDY ಮಾಡಿದ್ರೆ ಈ ಏರಿಯಾ ಬರುತ್ತೆ. ಅಲ್ಲ ಸಾರಿ, YDX ದಿಸ್ ಏರಿಯಾ, XDY ದಿಸ್ ಸೈಡ್. DY ಇದನ್ನು ಅರ್ಥ ಮಾಡ್ಕೊಳ್ಳಿ, DY DX ಇದನ್ನು ಅರ್ಥ ಮಾಡ್ಕೊಬೇಕು. ಇದಾದಮೇಲೆ ನಂತರ ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾಸ್ ಗೊತ್ತಿರಬೇಕು ನಮಗೆ. ಆ್ಯಕ್ಚುಲಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇನ್ನೂ ಜಾಸ್ತಿ ಫಾರ್ಮುಲಾಸ್ ಗೊತ್ತಿರಬೇಕು ನಮಗೆ. ಬಟ್ ಎಕ್ಸಾಮ್ ಬೋರ್ಡ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ಸಾಕು, ದಿಸ್ ಇಸ್ ಎನಫ್. ಅದಾದಮೇಲೆ ನಂತರ ಯು ಹ್ಯಾವ್ ಟು ಗೋ ಫರ್ ಇದೆಲ್ಲ ಸಿಂಪಲ್. ಈ ಡಿರೈವೇಷನ್ ತುಂಬ ಇಂಪಾರ್ಟೆಂಟ್ ಮಕ್ಕಳೇ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಸಿಂಪಲ್ ಕ್ವಶನ್ಸ್. ನನ್ನ ಪ್ರಕಾರ ಬೋರ್ಡ್ ಎಕ್ಸಾಮಲ್ಲಿ ಇದೇ ಟೈಪ್ ಕ್ವಶನ್ ಬರುತ್ತೆ. ಪ್ಯಾರಾಬೋಲಾ ಬೇಸಿಸ್ ಮೇಲೆ ಇಲ್ಲ ಎಲಿಪ್ಸ್ ಬೇಸಿಸ್ ಮೇಲೆ ಬರುತ್ತೆ. ದಟ್ಸ್ ಇಟ್. ಓಕೆ, ಸೊ ಹೇಗಿತ್ತು ಮಕ್ಕಳೇ? ಐ ಹೋಪ್ ಯು ಅಂಡರ್ಸ್ಟುಡ್ ಆ್ಯಂಡ್ ಅರ್ಥ ಆಗಿದೆ. ಡೋಂಟ್ ಫರ್ಗೆಟ್ ಟು ಕಮೆಂಟ್ ಇಂಟಿಗ್ರೇಷನ್ ಇಸ್ ಲವ್ ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ದಟ್ಸ್ ಇಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬಾಯ್. ಟೇಕ್ ಕೇರ್.